ರೋಶ್ನಿ ನೋಡ್ರಿ ಆಫೀಸಿಗೆ ರೆಡಿ ಆಗ್ಯಾಳ. ಇಲ್ಲಿ ನೋಡ್ರಿ ರೋಶ್ನಿ ಬೆಳಿಗ್ಗೆನೆ ಎದ್ದು ಅಕ್ಕಿ ರೊಟ್ಟಿ ಮಾಡಕತ್ತಾಳ ಆಫೀಸಿಗೆ ಕಟ್ಕೊಂಡು ಹೋಗಕಂತ ಹೇಳಿ. ಈ ತರ ಎಲ್ಲ ಸ್ಟೋನ್ಗಳೆಲ್ಲ ಹಚ್ಚಿ ಅದನ್ನ ಮಸ್ತ್ ಎಷ್ಟು ಚಂದ ರೆಡಿ ಮಾಡ್ಯಾಳ ನೋಡ್ರಿ. ಈ ಕ್ಯಾಂಡಲ್ ಹಚ್ಚಿ ಒಂದು ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಇಟ್ಟಿರ್ತೀವಿ. ಮಸ್ತ್ ನೋಡ್ರಿ ಮನಿ ಹಿಂಗ ಮಸ್ತ್ ಸ್ಮೆಲ್ ಬರ್ತಿರ್ತೈತಿ ಹೇಳ್ತೀನಿ. ಲೆಟ್ಸ್ ಸ್ಟಾರ್ಟ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ರೋಶ್ನಿ ಆಫೀಸಿಗೆ ಹೋಗಕ್ಕಿಂತ ಮುಂಚೆ ಏನೋ ಅಡಿಗೆ ಮನಿ ಒಳಗೆ ಹೋಗಿ ಮಸ್ತ್ ಏನೋ ಪ್ರಿಪೇರ್ ಮಾಡಾಕತ್ತಾಳ. ಮಸ್ತ್ ಸ್ಮೆಲ್ ಬರೋದೈತಿ ನನಗಂತೂ. ನಡೀರಿ ಹೋಗಿ ಏನ್ ಮಾಡಾಕತ್ತಾಳ, ಆಮೇಲೆ ಆಫೀಸಿಗೆ ಇವತ್ತು ಆಕಿ ಏನ್ ಕಟ್ಕೊಂಡು ಹೊಂಟಾಳ. ಆಕಿ ಆಫೀಸ್ದಾಗ ಊಟ ಇರ್ತೈತಿ, ಬಟ್ ಆಕಿಗೆ ಒಂದೊಂದ್ಸಲ ಲೈಕ್ ಆಗಂಗಿಲ್ಲ. ಅದ್ರ ಸಲುವಾಗಿ ಡೈಲಿ ಮುಂಜಾನೆ ಜಲ್ದಿ ಎದ್ದ ಟೈಮ್ ಇತ್ತಂದ್ರೆ ಏನೋ ಒಂದು ಪ್ರಿಪೇರ್ ಮಾಡ್ತಾ ಇರ್ತಾಳು, ವೆರೈಟಿ. ಸೊ ಈಗೇನು ಪ್ರಿಪೇರ್ ಮಾಡಾಕತ್ತಾಳ ಅನ್ನೋದು ಹೋಗಿ ನೋಡೋಣಂತ. ಇಲ್ಲಿ ನೋಡ್ರಿ ಎಷ್ಟು ಚಂದ ಅದನ್ನ ರೌಂಡಾಗಿ ಮಾಡ್ಕೊಳಕತ್ತಾಳ. ಸೊ ಈಕಿ ಚಪಾತಿ ಮಾಡ್ಬೇಕಾರ ಒಂದು ಕೆಳಗದ ಮ್ಯಾಟ್, ರಬ್ಬರ್ದ ಸಿಲಿಕಾನ್ ಮ್ಯಾಟ್ ಬೇರೆ ಯೂಸ್ ಮಾಡಿರ್ತಾಳು. ಸೊ ಇದು ಯಾವ್ದು? ಇದು ಹೋಳಿಗೆ ಶೀಟ್. ಅದ್ರ ಮೇಲೆ ಅಕ್ಕಿ ರೊಟ್ಟಿ ಮಾಡಕತ್ತಾಳ. ಆಮೇಲೆ ರೋಶ್ನಿ ಕಾಯಮ ಚಪಾತಿ ಮತ್ತು ಇವು ಅಕ್ಕಿ ರೊಟ್ಟಿ ಏನೇ ಮಾಡ್ಬೇಕಾದ್ರೂ ಆಯಿಲ್ ಶೇಂಗಾದ ಗಾಣದ ಎಣ್ಣೆ ಯೂಸ್ ಮಾಡಿರ್ತಾಳು ಅಥವಾ ಕುಸುಬಿ ಎಣ್ಣೆ ಯೂಸ್ ಮಾಡಿರ್ತಾಳು. ಇಲ್ಲಾಂದ್ರೆ ಆಲಿವ್ ಆಯಿಲ್ ಯೂಸ್ ಮಾಡಿರ್ತಾಳು. ಹೆಲ್ದಿಗೆ ಭಾಳ ಚಲೋ ಅದು. ಇಲ್ಲಿ ನೋಡ್ರಿ ಜಲ್ದಿ ಆಗ್ಲಿ ಅಂತೇಳಿ ಇಲ್ಲೊಂದು ಹಂಚಿಟ್ಟಾಳ, ಆಮೇಲೆ ಇಲ್ಲೊಂದು ಹಂಚಿಟ್ಟಾಳ. ಸೊ ಎರಡೂದ್ರಾಗೂ ಅಕ್ಕಿ ರೊಟ್ಟಿ ರೆಡಿ ಆಗತ್ತಾವು. ಆಕಿಗೆ ಆಫೀಸಿಗೆ ಲೇಟ್ ಆಕೈತಿ ಅಂತೇಳಿ ಹಿಂಗೆ ಮಾಡಕತ್ತಾಳ. ರೋಶ್ನಿ ನೋಡ್ರಿ ಆಫೀಸಿಗೆ ರೆಡಿ ಆಗ್ಯಾಳ. ಮಸ್ತ್ ಆಫೀಸಿದ್ದ ಮೊನ್ನೆ ಕಸ್ಟಮೈಸ್ಡ್ ಟಿ ಶರ್ಟ್ ಮಾಡಿ ಕೊಟ್ಟಾರ, ಹಾಕೊಂಡು ರೆಡಿ ಆಗ್ಯಾಳು. ಆಮೇಲೆ ಈಕಿ ನೋಡ್ರಿ ಆಲ್ವೇಸ್ ವೈರ್ಡ್ ಹೆಡ್ಫೋನ್ ಅನ್ನ ಯೂಸ್ ಮಾಡ್ತಾಳು. ಗೈಸ್, ರೋಶ್ನಿ ಮುಂಜಾನೆ ಆಫೀಸಿಗೆ ಹೋಗ್ಯಾಳ. ನಂದಂತ ಇವತ್ತು ವರ್ಕ್ ಫ್ರಮ್ ಹೋಮ್ ಅದ. ನಂದು ಸ್ಕೂಟಿ ವಾಷಿಂಗ್ ಸ್ವಲ್ಪ ಪೆಂಡಿಂಗ್ ಇತ್ತ. ಹಿಂಗಾಗಿ 3 ದಿವಸದಿಂದ ಮಳಿ ಭಾಳ ಆಗತ್ತಿತ್ತ. ಹಿಂಗಾಗಿ ವಾಷಿಂಗ್ ಮಾಡಿಸಿರ್ಲಿಲ್ಲ. ಎಲೆಕ್ಟ್ರಿಕ್ ಸ್ಕೂಟಿ ಹೆಂಗೆ ವಾಶ್ ಮಾಡಿಸ್ಬೇಕು, ಆಮೇಲೆ ಸುಮ್ಮನೆ ಹೋಗಿ ಫುಲ್ ಪ್ರೆಷರ್ಲೆ ವಾಟರ್ ಹಿಡಿದು ಅದನ್ನು ವಾಶ್ ಮಾಡೋದು ಇರಂಗಿಲ್ಲ. ಸೊ ಎಲೆಕ್ಟ್ರಿಕ್ ಸ್ಕೂಟಿ ಒಳಗೆ ಬೈಕ್ ವಾಶ್ ಮಾಡೋದು ಅಥವಾ ಸ್ಕೂಟಿ ವಾಶ್ ಮಾಡೋದು ಅದು ಒಂದು ವೆರೈಟಿ ಬೇರೆನೇ ಐತಿ. ಆಮೇಲೆ ನಾರ್ಮಲ್ ನಾವು ಹೆಂಗೆ ಬೈಕಿಗೆ ಕಾರಿಗೆ ಫುಲ್ ಎಲ್ಲ ಪ್ರೆಷರ್ ಇಟ್ಟು ಹೆಂಗೆ ವಾಶ್ ಮಾಡಿಸ್ತೀವಲ್ಲ, ಹಂಗೆ ಎಲೆಕ್ಟ್ರಿಕ್ ಸ್ಕೂಟಿಗೆ ಮತ್ತು ಎಲೆಕ್ಟ್ರಿಕ್ ಬೈಕಿಗೆ ಹಂಗೆ ವಾಶ್ ಮಾಡೋದು ಮೆಥಡ್ ಇರಂಗಿಲ್ಲ. ಸೊ ನಾ ಈಗ ವಾಶ್ ಮಾಡ್ಸಕ್ಕೆ ಹೊಂಟೀನಿ. ಹೆಂಗೆ ವಾಶ್ ಮಾಡಿಸ್ತೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ಅಂತ. ನಡೀರಿ ಹೋಗೋನು. ಈ ಸ್ಕೂಟಿ ಕ್ಲೀನ್ ಮಾಡಿಸ್ಕೊಂಬರಕ್ಕಿಂತ ಮುಂಚೆ ಈಕಿ ರೋಶ್ನಿ ಒಂದು ರಿಟರ್ನ್ ರಿಕ್ವೆಸ್ಟ್ ಮಾಡಿದ್ಲು. ಮಿಂತ್ರಾದಾಗ ಏನೋ ಒಂದು ಬಟ್ಟೆ ತರಿಸಿದ್ಲು. ಸೊ ಅದು ಕರೆಕ್ಟಾಗಿ ಫಿಟ್ಟಿಂಗ್ ಆಗಲಿಲ್ಲ ಅಂತೇಳಿ ಅದನ್ನು ರಿಟರ್ನ್ ರಿಕ್ವೆಸ್ಟ್ ಹಾಕ್ಯಾಳು. ಇದನ್ನು ಶೂ ರ್ಯಾಕ್ ಮೇಲೆ ಇಟ್ಟು ಸ್ಕೂಟಿ ವಾಶ್ ಮಾಡಿಸ್ಕೊಂಬರೋಣಂತ. ಸೊ ಈಗ ಜಸ್ಟ್ ನಾ ಅವ್ರಿಗೆ ಹೇಳಿದೆ ಪ್ರೆಷರ್ ಕಡಿಮೆ ಇಟ್ಟು ನೀರು ಹೊಡೀರಿ ಅಂತ ಹೇಳಿ. ಸೊ ಪ್ರೆಷರ್ ಕಡಿಮೆ ಇಟ್ಟು ಈಗ ನೀರು ಹೊಡ್ಯಾಕತ್ತಾರ. ಯಾಕಂದ್ರೆ ಎಲೆಕ್ಟ್ರಿಕ್ ಸ್ಕೂಟಿ ಒಳಗೆ ಎಲ್ಲ ಬ್ಯಾಟ್ರಿ ಅದು ಇರ್ತಾವಲ್ಲ. ಸೊ ಹೀಗಾಗಿ ಪ್ರೆಷರ್ ಕಡಿಮೆ ಇಟ್ಟು ಸ್ಕೂಟಿ ಯಾವಾಗಲೂ ವಾಶ್ ಮಾಡಿಸ್ಬೇಕು. ನಾ ಕಾಯಂ ಇವ್ರ ಕಡೆ ನಾನು ಸ್ಕೂಟಿ ಎಲ್ಲ ವಾಶ್ ಮಾಡ್ಸಕ್ಕೆ ಬಂದಿರ್ತೀನಿ. ಆಮೇಲೆ ಬೈಕ್, ಆಮೇಲೆ ಕಾರ್ ಎಲ್ಲ ಇಲ್ಲೇ ವಾಶ್ ಮಾಡಿಸಿರ್ತೀನಿ. ಚಲೋ ವಾಶ್ ಮಾಡ್ತಾರೆ. ನಮ್ಮ ಮನೆಯಿಂದ ಜಸ್ಟ್ 1/2 ಕಿಲೋಮೀಟ್ರ್ ಐತಿ. ಈ ಬೈಕ್ ಮತ್ತು ಸ್ಕೂಟಿ ಕಾರ್ ವಾಶ್ ಮಾಡಿಸ್ಕೋದ ಏನು ನೋಡ್ಕೋತ ಕುಂದ್ರೋದು ಭಾರಿ ಮಜಾ ಬರ್ತೈತಿ. ಮಸ್ತ್ ಟೈಮ್ ಪಾಸ್ ಇದೆ. ನನಗಂತೂ ಭಾಳ ಬೇಕಾಕೈತಿ. ಅಲ್ಲಿ ಏನೈತಾ ಮ್ಯಾಲಿನ ಪಾಠ, ಅಲ್ಲಿ ಆ್ಯಕ್ಚುಲಿ ನೀರು ಜಾಸ್ತಿ ಪ್ರೆಷರಲ್ಲೇ ಹೊಡೆಯಂಗಿಲ್ಲ. ಯಾಕಂದ್ರೆ ಅಲ್ಲಿ ಬ್ಯಾಟ್ರಿ ಇರ್ತೈತಿ. ಅದ್ರ ಸಲುವಾಗಿ ಜಾಸ್ತಿ ನೀರೆಲ್ಲ ಇಲ್ಲಿ ಕೆಳಗೆ ಹೊಡಿತಾರೆ. ಇಲ್ಲಿ ಕೆಳಗೆ ಭಾಳ ಗಲೀಜಾಗಿರ್ತೈತಿ. ಅದ್ರ ಸಲುವಾಗಿ ಇಲ್ಲಿ ಕೆಳಗೆ ಜಾಸ್ತಿ ನೀರು ಹೊಡಿತಾರೆ. ಇಲ್ಲಿ ನೋಡ್ರಿ ಹೆಂಗೆ ಹೊಡ್ಯಾಕತ್ತಾರೆ ನೀರು. ಆಮೇಲೆ ಏನಾದ್ರು ಡಿಸ್ಪ್ಲೇ ಐತಲ್ಲ, ಅದು ಫುಲ್ ಟಚ್ ಸ್ಕ್ರೀನ್. ಸೊ ಅಲ್ಲಿನೂ ಪ್ರೆಷರ್ ಕಡಿಮೆ ಇಟ್ಟನೆ ನೀರು ಸ್ಪ್ರೇ ಮಾಡ್ತಾರೆ. ಈಗ ನೋಡ್ರಿ ಎಲ್ಲ ಫೋಮ್ ಎಲ್ಲ ಸ್ಪ್ರೇ ಮಾಡತ್ತಾರು. ಈ ಫೋಮ್ ಸ್ಪ್ರೇ ನೋಡೋದಂತೂ ಭಾರಿ ಮಜಾ ಬರ್ತೈತಿ. ಎಸ್ಪೆಷಲಿ ಕಾರಿಗೆಲ್ಲ ಫೋಮ್ ಹಾಕ್ತಿರ್ತಾರಲ್ಲ, ಅವಾಗ ಮಸ್ತ್ ಮಜಾ ಬರ್ತೈತಿ ನೋಡಕ್ಕೆ. ಸೊ ಈ ಫೋಮ್ ಎಲ್ಲ ಹಾಕಿದ್ಮೇಲೆ ಫುಲ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ತಾರೆ. ಮತ್ತೆ ಅದಾದ್ಮೇಲೆ ಮತ್ತೆ ನೀರು ಹೊಡಿತಾರೆ. ಸೊ ಮೊದಲಿನ ಕಾಲದಾಗೆಲ್ಲ ಸ್ಕೂಟಿ ಆಮೇಲೆ ಬೈಕ್ಗಳೆಲ್ಲ ಮನೆ ಮುಂದೆ ವಾಶ್ ಮಾಡ್ತಿದ್ರೆ. ಬಟ್ ಇಲ್ಲಿ ಬೆಂಗಳೂರಾಗ ಏನಾಗೈತಿ, ಓನರ್ಗಳು ಅಲೌ ಮಾಡಂಗಿಲ್ಲ. ಅದ್ರ ಸಲುವಾಗಿ ನಾವು ಸ್ಕೂಟಿ ಆಮೇಲೆ ಕಾರ್ ಆಮೇಲೆ ಬೈಕ್ ಎಲ್ಲ ಏನು ಮಾಡಿರ್ತೀವಿ, ಇಲ್ಲಿ ವಾಷಿಂಗಿಗೆ ಬಂದನ ವಾಶ್ ಮಾಡಿಸ್ಕೊತೀವಿ. ನೋಡ್ರಿ ಎಲ್ಲ ಕಡೆ ಹೆಂಗೆ ಸ್ಪ್ರೇ ಮಾಡತ್ತಾರಲ್ಲ ಫೋಮ. ಆಮೇಲೆ ಬೈಕ್ ಮತ್ತು ಸ್ಕೂಟಿ ವಾಶ್ ಮಾಡಿಸ್ಬೇಕಾರೆ, ಕಾರ್ ವಾಶ್ ಮಾಡಿಸ್ಬೇಕಾರೆ ನೀವು ಮುಂದೆ ನಿಂತು ಅವ್ರಿಗೆ ಹೇಳಿ ವಾಶ್ ಮಾಡಿಸ್ಬೇಕು. ಇಲ್ಲಾಂದ್ರೆ ಅವ್ರು ಹೆಂಗೆ ಬೇಕಾದಂಗೆ ವಾಶ್ ಮಾಡಿಬಿಡ್ತಾರೆ. ಜಲ್ದಿ ಫಾಸ್ಟ್ ಆಗಲಿ ಅಂತ ಹೇಳಿ. ಪೂರ್ತಿ ನೋಡ್ರಿ ಹೆಂಗೆ ಕಾಣಿಸತೈತಿ, ಸ್ನೋ ಬಿದ್ದಂಗೆ ಕಾಣಿಸತೈತಿ ಸ್ಕೂಟಿ ಮೇಲೆ ಪೂರ.
ನಿಮ್ಮ ಕಡೆ ಎಲ್ಲ ಊರಾಗ ಸ್ಕೂಟಿ ಆಮೇಲೆ ಕಾರ್ ಆಮೇಲೆ ಬೈಕ್ ವಾಶ್ ಮಾಡಿಸೋದ ಪ್ರೈಸ್ ಎಲ್ಲ ಎಷ್ಟು ಅದ ಹೇಳ್ರಿ. ಬೆಂಗಳೂರಾಗಂತೂ ಇಲ್ಲಿ ನಾ ಏನು ವಾಶ್ ಮಾಡ್ಸಕ್ಕೆ ಬರ್ತೀನಲ್ಲ, ಸ್ಕೂಟಿಗೆ ಅರೌಂಡ್ 200 ರುಪೀಸ್ ತೊಗೊಂತಾರು, ಆಮೇಲೆ ಬೈಕಿಗೂ 200 ರುಪೀಸ್, ಆಮೇಲೆ ಕಾರಿಗೆ ಫುಲ್ ವಾಶ್ ಇನ್ಸೈಡ್ ಮತ್ತು ಔಟ್ಸೈಡ್ ಕಾರ್ ವಾಶ್ ಮಾಡೋಕೆ ಬೇರೆ ಕಡೆ ಎಲ್ಲ 500 ರುಪೀಸ್ ತೊಗೊಂತಾರೆ. ಬಟ್ ನಾ ಇಲ್ಲಿ ವಾಶ್ ಏನು ಮಾಡಿಸ್ತಲ್ಲ, ನನಗೆ 400 ರುಪೀಸ್ ಡಿಸ್ಕೌಂಟ್ ಮಾಡಿ. ಅವ್ರು ನಂಗೆ ಓನರ್ ಭಾಳ ಪರಿಚಯ ಇದ್ದಾರೆ, ಅದ್ರ ಸಲುವಾಗಿ ನಾನು ಯೂಶ್ವಲಿ ಆಫೀಸಿಗೆ ಹೋಗ್ಬೇಕಾಗಿತ್ತಂದ್ರೆ ನಾನು ಸ್ಕೂಟಿನ ತೊಗೊಂಡು ಹೋಗಿರ್ತೀನಿ. ಯಾಕಂದ್ರೆ ಟ್ರಾಫಿಕ್ ಒಳಗೆ ಹೊಡ್ಯಾಕೆ ಭಾರಿ ಮಜಾ ಬರ್ತೈತಿ ಎಲೆಕ್ಟ್ರಿಕ್ ಸ್ಕೂಟಿ. ಅದ್ರದ್ದು ಎತರದ್ದು ಸೌಂಡ್ ಆಮೇಲೆ ಕಂಫರ್ಟ್ ಭಾರಿ ಅಂದ್ರೆ ಭಾರಿ ಐತಿ. ಎತರ ಇಷ್ಟ ಅದ ಸ್ಕೂಟಿ ರೈಡದ್ದು ಕಂಫರ್ಟ್. ಸ್ಕೂಟಿದ ಮತ್ತು ಬೈಕದ ಒಂದು ಸಪ್ರೇಟ್ ನಾನು ಮತ್ತು ರೋಶ್ನಿ ಲಾಗ್ ಮಾಡಿ ಹಾಕ್ತೀವಿ. ಬೆಂಗಳೂರು ಸಿಟಿ ಒಳಗೆ ಬೈಕ್ ಬೆಸ್ಟು ಆಮೇಲೆ ಸ್ಕೂಟಿ ಬೆಸ್ಟು ಹೊಡ್ಯಾಕ ಅಂತ ಹೇಳಿ ಅದನ್ನು ಎಲ್ಲ ಒಂದು ಸಪ್ರೇಟ್ ಲಾಗ್ ಆಲ್ರೆಡಿ ಮಾಡೀವಿ. ನಮಗೆ ಎಡಿಟ್ ಮಾಡಕ್ಕೆ ಟೈಮ್ ಸಿಕ್ಕಿಲ್ಲ, ಅದನ್ನು ಈ ವಾರದಾಗ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ನಾ ಆಗಳೇ ನಿಮ್ಗೆ ಪ್ರೈಸ್ ರಾಂಗ್ ಹೇಳಿದ್ದೆ. ಆ್ಯಕ್ಚುಲಿ ಸ್ಕೂಟಿದ 130 ರುಪೀಸ್, ಅಂದ್ರೆ ಸ್ಕೂಟಿ ವಾಶ್ ಮಾಡಕ್ಕೆ 130 ರುಪೀಸ್ ತೊಗೊಂತಾರು, ಆಮೇಲೆ ಬೈಕ್ ವಾಶ್ ಮಾಡ್ಸಕ್ಕೆ 150 ರುಪೀಸ್. ಸೊ ಆಗಳೇ ನನಗೆ ನೆನಪು ಹಾರಿದ್ದೆ ನಾನು. ಸೊ ಲಾಸ್ಟ್ ಒಂದು 2 ಮಂತ್ಸಿಂದ ವಾಶ್ ಮಾಡಿಸಿದ್ದೆ. ಸೊ ಹಿಂಗಾಗಿ ಪ್ರೈಸ್ ನನಗೆ ಎಕ್ಸಾಕ್ಟಾಗಿ ನೆನಪಿರಲಿಲ್ಲ. ನಿಮ್ಮ ಊರಾಗೆಲ್ಲ ಎಷ್ಟೆಷ್ಟು ಪ್ರೈಸ್ ಐತೆ ಅನ್ನೋದು ಹೇಳ್ರಿ ನೋಡೋಣ. ಇಲ್ಲಿ ಬೆಂಗಳೂರಾಗ ಮಾತ್ರ ನಾ ಮಾಡಿಸಿದ್ದು ಈಗ 130 ರೂಪಾಯಿ ಸ್ಕೂಟಿಗೆ, ಆಮೇಲೆ ಬೈಕಿಗೆ 150 ರೂಪಾಯಿ. ನೋಡ್ರಿ, ಪೂರ್ತಿ ಎಲ್ಲ ವಾಶ್ ಆದ್ಮೇಲೆ ಎಷ್ಟು ಚಂದ ಹೊಸಾದ್ ಕಾಣಿಸ್ತದ. ನಾ ಡೈಲಿ ಅಷ್ಟು ಚಂದ ಒರೆಸಿಟ್ಟಿರ್ತೀನಿ, ಆದ್ರೂ ನಮ್ಮ ಮನೆ ಬಸಕ ಅಲ್ಲಿ ಹೌಸ್ ಕನ್ಸ್ಟ್ರಕ್ಷನ್ ಆಗತ್ತೈತಿ, ಹಿಂಗಾಗಿ ಧೂಳು ಬೀಳಾತಿತ್ತು. ಕವರ್ ಹಚ್ಚಿ ಇಟ್ಟಿದ್ರು ಸ್ವಲ್ಪ ಒಳಗೆಲ್ಲ ಧೂಳು ಹೋಗಿತ್ತು. ಆಮೇಲೆ ಆಲ್ಮೋಸ್ಟ್ ಈಗ 2 ಮಂತ್ಸ್ದಿಂದ ಈ ಸ್ಕೂಟಿ ವಾಶ್ ಮಾಡಿಸಿರ್ಲಿಲ್ಲ. ಸೊ ಈಗ ನೋಡ್ರಿ ಪೂರ್ತಿ ಎಲ್ಲ ಇದು ಕಲರ್ ಕಾರ್ಡಮಮ್ ಗ್ರೀನ್ ಕಲರ್ ಅಂತ ಹೇಳಿ. ಈ ಕಲರ್ ನಾನು ಆ್ಯಕ್ಚುಲಿ 1 ತಿಂಗಳು ವೇಟ್ ಮಾಡಿದ್ದೆ. ಈ ರಿಸ್ಟಾರ್ ಲಾಂಚ್ ಆದಾಗ ನಾ ಈ ಬೈಕ್ ಬುಕ್ ಮಾಡಿದ್ದು, ಸ್ಕೂಟಿ ಬುಕ್ ಮಾಡಿದ್ದೆ. ನನಗೆ ಮತ್ತು ರೋಶ್ನಿಗೆ ಭಾಳ ಲೈಕ್ ಆಗಿತ್ತು ಕಲರ್. ಆಮೇಲೆ ಪಾಪ ಮಮ್ಮಿಂದು ಬಂದಿದ್ರು ಈ ಸ್ಕೂಟಿದ ನಾವು ಬುಕ್ ಮಾಡ್ಬೇಕಾದ್ರೆ. ಇಲ್ಲೇ ಬೆಂಗಳೂರಾಗ ವೈಟ್ ಫೀಲ್ಡ್ದಾಗ ತೊಗೊಂಡಿದ್ದೆ. ಸ್ಕೂಟಿ ವಾಶ್ ಎಲ್ಲ ಫೈನಲ್ ಆಗಿ ಎಲ್ಲ ಮುಗೀತು. ನಡೀರಿ ಈಗ ಮನೆಗೆ ಹೋಗೋಣ ಅಂತ. ಮನೆಗೆ ಹೋಗಿ ಸ್ವಲ್ಪ ಏನೇನು ಕೆಲಸಗಳೆಲ್ಲ ಪೆಂಡಿಂಗ್ ಅದಾವು ಅವೆಲ್ಲ ಮುಗಿಸ್ಬಿಡೋಣ ಅಂತ. ಸ್ಕೂಟಿ ವಾಶ್ ಮಾಡಿಸ್ಕೊಂಡು ಬಂದೆ. ನೀವು ಎಲ್ಲ ನೋಡಿದ್ರಿ ಹೆಂಗೆ ಎಲೆಕ್ಟ್ರಿಕ್ ಸ್ಕೂಟಿ ವಾಶ್ ಮಾಡ್ತಾರೆ ಅಂತ ಹೇಳಿ. ನೀವು ಅಲ್ಲಿ ಮುಂದೆ ನಿಂತವ್ರಿಗೆ ಹೇಳಬೇಕು, ಇಲ್ಲಾಂದ್ರೆ ಹೆಂಗೆ ಬೇಕಾದಂಗೆ ವಾಶ್ ಮಾಡ್ತಾರೆ, ಜೋರ್ಲೆ ವಾಟರ್ ಫ್ರೆಶರ್ ಎಲ್ಲ ಇಟ್ಟು. ಸೊ ಈಗ ಮನೆಗೆ ಬಂದೇನಿ. ಮನೆಗೆ ಬಂದ ಸ್ವಲ್ಪ ಕೆಲಸಗಳೆಲ್ಲ ಪೆಂಡಿಂಗ್ ಇದ್ದು, ಮನೆಯಾಗಿಂದೆಲ್ಲ ಸ್ವಲ್ಪ ಕ್ಲೀನ್ ಅದು ಮಾಡೋದಿತ್ತು. ಅದನ್ನು ಮಾಡ್ಕೊಂತಾನೆ ನಾನು ನಿಮಗೆ ಒಂದು ಸ್ಪೆಷಲ್ ಒಂದು ಆಲ್ಬಮ್ ತೋರಿಸ್ತೀನಿ. ಸೊ ಮೊದ್ಲಿನ ಕಾಲದಾಗ ಈಗ ಹೆಂಗೆ ಕ್ಯಾಮ್ರಾ ಇರ್ತಿದ್ವಲ್ಲ, ಕ್ಯಾಮ್ರಲ್ಲೇ ನಾವೆಲ್ಲ ಫೋಟೋ ಹೊಡೆದು ಆಮೇಲೆ ಏನು ಮಾಡ್ತಿದ್ವಿ, ಅದನ್ನು ಇದಕ್ಕೆ ಸ್ಟುಡಿಯೋಗೆ ಹೋಗಿ ಫೋಟೋಸ್ ಎಲ್ಲ ಪ್ರಿಂಟ್ ರೀಲ್ ತೊಗೊಂಡು ಹೋಗಿ, ಆ ರೀಲ್ ತೊಗೊಂಡು ಹೋಗಿ ಫೋಟೋ ಸ್ಟುಡಿಯೋಗೆ ಹೋಗಿ ಅದನ್ನೆಲ್ಲ ಫೋಟೋಸ್ ಎಲ್ಲ ಪ್ರಿಂಟ್ ತೆಗಿಸಿ ತೊಗೊಂಡು ಬರ್ತಿದ್ವಿ. ತೊಗೊಂಡ್ಬಂದವನು ಏನು ಮಾಡ್ತಿದ್ವಿ, ಫೋಟೋಸ ಆಲ್ಬಮ್ ಒಳಗೆಲ್ಲ ನಾವೆಲ್ಲ ಫೋಟೋಸ್ ಹಾಕಿ ಕಲೆಕ್ಷನ್ಸ್ ಮಾಡಿ ಅದನ್ನ ನೀಟಾಗಿ ಇಡ್ತಿದ್ವಿ. ಸೊ ಈಗೆಲ್ಲ ಏನಾಗೈತಿ, DSLR ಕ್ಯಾಮ್ರಾಗಳು ಬಂದಾವು, ಅವಕ್ಕೆಲ್ಲ ಮೆಮರಿ ಕಾರ್ಡ್ ಇರ್ತಾವು. ಸೀದಾ ಏನ್ ಮಾಡ್ತೀವಿ, ಮೆಮರಿ ಕಾರ್ಡ್ದಾಗಿಂದ ಫೋಟೋಸ್ ಎಲ್ಲ ಲ್ಯಾಪ್ಟಾಪಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಈಗೆಲ್ಲ ಜನ ಏನ್ ಮಾಡ್ಯಾರು, ಆಲ್ಬಮ್ ಮಾಡಿಸೋದೆಲ್ಲ ಭಾಳ ಕಡಿಮೆ ಮಾಡ್ಯಾರ. ಸೊ ರೋಶ್ನಿ ನನಗೆ ಲಾಸ್ಟ್ ಇಯರ್ ನಂದು ಬರ್ತ್ಡೇಕ ಒಂದು ಮಸ್ತ್ ಪೈಕಿ ಆಲ್ಬಮ್ ಗಿಫ್ಟ್ ಮಾಡಿದ್ಲು. ಆ ಆಲ್ಬಮ್ದಾಗ ಎಲ್ಲ ನಮ್ದು ಫೋಟೋಸ್ ಮತ್ತು ಆಕಿನೂ ಫೋಟೋಸ್ ಎಲ್ಲ ಹಾಕಿ ಅವೆಲ್ಲ ಪ್ರಿಂಟ್ ತೊಗೊಂಡ ಒಂದು ಮಸ್ತ್ ಪೈಕಿ ನಂಗೆ ಸರ್ಪ್ರೈಸ್ ಕೊಟ್ಟಿದ್ಲಕ್ಕಿ. ಅದು ಆಲ್ಬಮ್ ಹೆಂಗ್ ಐತೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೇನೆ ಅಂತ. ಗೈಸ್ ಇಲ್ಲಿ ನೋಡಕತ್ತಿರ್ರಿ, ಇದು ಆಲ್ಬಮ್ ನಂಗೆ ರೋಶ್ನಿ ಸರ್ಪ್ರೈಸ್ ಆಗಿ ಕೊಟ್ಟಿದ್ದ ನಂದು ಲಾಸ್ಟ್ ಇಯರ್ ಬರ್ತ್ಡೇಕ. ಅಂದ್ರೆ ಭಾಳ ಕ್ಯೂಟ್ ಐತಿದ. ಸೊ ಈ ಆಲ್ಬಮ್ ಆಕಿ ಹೆಂಗ ಆರ್ಡರ್ ಮಾಡಿದ್ಲು, ಆಮೇಲೆ ಇದ್ರದ್ದು ಫೋಟೋಸ್ ಎಲ್ಲ ಹೆಂಗ ಪ್ರಿಂಟ್ ಹೊಡಿಸಿ ಇದ್ರೊಳಗೆಲ್ಲ ಆಲ್ಬಮ್ದಾಗ ಎಲ್ಲ ಫೋಟೋಸ್ ಎಲ್ಲ ಹಾಕಿದ್ಲು, ಎಲ್ಲ ನಿಮಗೆ ತೋರಿಸ್ತೀನಿ ಅಂತ. ನಡೀರಿ ಅದನ್ನ ಓಪನ್ ಮಾಡೋಣಂತ. ಭಾಳ ಚಂದ ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡಿ ಎಲ್ಲ ಪ್ರಿಂಟ್ ಹೊಡಿಸಿ ಆಲ್ಬಮ್ ಗಿಫ್ಟ್ ಮಾಡಿದ್ದೆ ನನಗೆ. ಇದು ChatGPT ಒಳಗೆ ಈಗ ಟ್ರೆಂಡ್ ಭಾಳ ಫೇಮಸ್ ಆಗಿತ್ತು, ನಿಮಗೂ ಗೊತ್ತಿರ್ತೈತಿ. ಸೊ ಇದನ್ನ ಫಸ್ಟ್ ಫೋಟೋ ಹಾಕ್ಯಾಳ. ಇದು ನಾವು ವಯನಾಡ್ದಾಗ ತೊಗೊಂಡಿದ್ದ ಫೋಟೋಸ್, ವಯನಾಡದ ಫಸ್ಟ್ ಪಿಕ್ ಇದೆ ಇದು ನೋಡ್ರಿ. ಸೊ ನಮ್ದು ಸಿಸ್ಟರ್ ಮ್ಯಾರೇಜ್ ಒಳಗೆ ರೋಶ್ನಿಗೆ ನಾನು ಇನ್ವೈಟ್ ಮಾಡಿದ್ದೆ. ಸೊ ಅವಾಗ ನಮ್ದು ಮತ್ತು ರೋಶ್ನಿದನ್ನ ಮ್ಯಾರೇಜ್ ಆಗಿರಲಿಲ್ಲ, ಅಂದ್ರೆ ಫಸ್ಟ್ ನಮ್ದು ಸಿಸ್ಟರ್ ಮ್ಯಾರೇಜ್ ಆಯ್ತು, ಅದಾದ್ಮೇಲೆ ನಮ್ದು. ಸೊ ರೋಶ್ನಿಗೆ ನಮ್ಮ ಸಿಸ್ಟರ್ ಮ್ಯಾರೇಜಿಗೆ ಇನ್ವೈಟ್ ಮಾಡಿದಾಗ ಆಕಿ ಈ ಡ್ರೆಸ್ ಹಾಕೊಂಡಿದ್ಲು. ಸೊ ನಾ ಈ ಡ್ರೆಸ್ ಹಾಕೊಂಡಿದ್ದೆ. ಇದು ನೋಡ್ರಿ, ಇಲ್ಲೇ ಬೆಂಗಳೂರಾಗ ಯಾವುದೋ ಒಂದು ಪಬ್ಬಿಗೆ ಹೋದಾಗ ತೊಗೊಂಡಿದ್ದ ಫೋಟೋಸು, ದೀಪಾವಳಿ ಫೋಟೋಸು. ಆಮೇಲೆ ಇದು ನಾನು ಮತ್ತು ರೋಶ್ನಿ ಫಸ್ಟ್ ಆಫೀಸ್ದಾಗ ಏನು ವರ್ಕ್ ಮಾಡ್ತಿದ್ವಲ್ಲ ಅಲ್ಲಿದೆ ಫೋಟೋ ಇದೆ. ಹೋಳಿ ಹುಣ್ಣಿಮೆ ಆಡ್ಬೇಕಾರೆ, ಬಣ್ಣ ಆಡ್ಬೇಕಾರಾಗಿದ್ದ ಫೋಟೋ ತೊಗೊಂಡಿದ್ದಿದೆ. ಆಮೇಲೆ ಇದು ನಮ್ದು ಬಿಫೋರ್ ಮ್ಯಾರೇಜ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕಾರೆ ಬ್ರೈಡ್ ಟು ಬಿ ಆ್ಯಂಡ್ ಗ್ರೂಮ್ ಟು ಬಿ ಏನು ಇದಿರ್ತೈತಲ್ಲ, ಸೊ ಅವಾಗ ತೊಗೊಂಡಿದ್ದ ಫೋಟೋ ಇದು. ಇಂಥವೆಲ್ಲ ಭಾಳ ಕಲೆಕ್ಷನ್ಸ್ ಮಾಡಿ ಎಷ್ಟು ಚಂದ ಸೆಲೆಕ್ಟ್ ಮಾಡ ನೋಡ್ರಿ ಫೋಟೋಸ್. ಸೊ ಮೊದಲಿನ ಕಾಲದಾಗ ಜನ ಏನು ಮಾಡ್ತಿದ್ರಂದ್ರೆ ಈ ಥರದ್ದೆಲ್ಲ ಫೋಟೋಸು ರೀಲ್ಸ್ ಏನಿರ್ತಿದ್ದಿಲ್ಲ ಕ್ಯಾಮ್ರಾ ಒಳಗೆ ಅದನ್ನೆಲ್ಲ ಹೋಗಿ
ಸ್ಟುಡಿಯೋಗೆ ಹೋಗಿ ಅಷ್ಟೊಂದೆಲ್ಲ ಪ್ರಿಂಟ್ ಮಾಡಿಸಿ ಈ ಥರ ಆಲ್ಬಮ್ ಮಾಡಿಸ್ತಿದ್ರು. ಈಗಿನ ಕಾಲದಾಗ ಇದು ಟ್ರೆಂಡ್ ಹೋಗೈತಿ. ಬಟ್ ನನಗಂತೂ ಹಿಂಗೆಲ್ಲ ಫೋಟೋಸ್ ಆಲ್ಬಮ್ದಾಗ ಹಾಕಿ ರೋಶ್ನಿಗೆ ನನಗೆ ಹಿಂಗೆಲ್ಲ ಸೇವ್ ಮಾಡೋದು ಭಾಳ ಅಂದ್ರೆ ಭಾಳ ಲೈಕ್ ಆಗ್ತೈತಿ. ಇದು ನೋಡ್ರಿ ಕಬ್ಬನ್ ಪಾರ್ಕ್ದಾಗ ತೊಗೊಂಡಿದ್ದ ಫೋಟೋ ಇದು. ಎಲ್ಲ ಈ ಟ್ರಿಪ್ ಹೋಗಿದ್ದು ಫೋಟೋಸ್ ಎಲ್ಲ ಎಷ್ಟು ಚಂದ ನೋಡ್ರಿ. ನಾ ಇದೆಲ್ಲ ಹೋಗಿದ್ದಿದ್ದು ತಮಿಳ್ನಾಡು ಟ್ರಿಪ್ ಹೋದಾಗ. ಆಮೇಲೆ ಇದು ದಾಂಡೇಲಿ ಒಳಗಿಂದ ಇದು ನೋಡ್ರಿ, ಬೇರೆ ಬೇರೆ ಕಾಸ್ಟ್ಯೂಮ್ ಎಲ್ಲ ಹಾಕಿದ್ದಲ್ಲ ಎಷ್ಟು ಚಂದ ಫೋಟೋಸ್ ಪ್ರಿಂಟ್ ಹೊಡಿಸಾಳ. ಸೊ ಈಕಿ ನನಗೆ ಸರ್ಪ್ರೈಸ್ ಭಾಳ ಕೊಡ್ತಿರ್ತಾಳು ಅವಾಗ. ಇದು ನೋಡ್ರಿ ರೋಶ್ನಿ ಬೈಕ್ ತೊಗೊಂಡಾಗಿದ್ದ ರಾಯಲ್ ಎನ್ಫೀಲ್ಡ್ದವ್ರು ಅಲ್ಲೇ ಫೋಟೋ ಹೊಡೆದಿದ್ದ. ಆಮೇಲೆ ಇದು ಗೋಕರ್ಣ ಬೀಚ್ ಒಳಗೆ. ಆಮೇಲೆ ರಾಯಲ್ ಎನ್ಫೀಲ್ಡ್ದವ್ರು ಈ ಫ್ರೇಮ್ ಆಕಿಗೆ ಗಿಫ್ಟ್ ಮಾಡ್ಯಾರ ಬೈಕ್ ತೊಗೊಂಡ್ಮೇಲೆ ಅದದೇ ನಾನು. ಅದಾದಮೇಲೆ ಏನು ಸಿಕ್ಕಾಪಟ್ಟಿ ಫೋಟೋಸ್ ಇನ್ನೂ ಇದ್ರಾಗ ಅದಾವು. ಬಟ್ ಇನ್ನು ನಾವು ಸ್ವಲ್ಪ ಖಾಲಿ ಬಿಟ್ಟೇವಿ. ಎಷ್ಟು ಸಾಧ್ಯ ಆಕತ್ತಲ್ಲ ಅಷ್ಟು ಸಾಧ್ಯ ಮಾಡಿ ಆಕಿ ಪ್ರಿಂಟ್ ಹೊಡಿಸಾಳ. ಸೊ ಇಲ್ಲಿ ನೋಡ್ರಿ, ನೋಡ್ತಿರ್ಬೋದು ನೀವು. ಈ ಥರ ಫೋಟೋಸ್ ಆಲ್ಬಮ್ದಾಗ ಹಾಕಿ ಕೂಡಿಡೋದು ಎಷ್ಟು ಚಂದ ಅನಿಸ್ತೈತಿ ನೋಡಾಕನು. ಆಮೇಲೆ ಮುಂದೆ ನಮ್ಮ ನೆಕ್ಸ್ಟ್ ಜನ್ರೇಷನ್ದವ್ರು ನೋಡಾಕ ಅವ್ರಿಗೂ ಎಲ್ಲ ಭಾಳ ಚಲೋ ಅನಿಸ್ತದ. ಯಾಕಂದ್ರೆ ಈಗಿನ ಕಾಲದಾಗ ಈ ಲ್ಯಾಪ್ಟಾಪ್ಗಳು ಆಮೇಲೆ ಈ ಹಾರ್ಡ್ ಡಿಸ್ಕ್ಗಳು ಮೆಮರಿ ಕಾರ್ಡ್ಗಳು ನಂಬಕ್ಕೆ ಚಾನ್ಸೇ ಇಲ್ಲ. ನಾವಂತೂ ನಂಬಂಗಿಲ್ಲ. ಯಾಕಂದ್ರೆ ನಾನು ಲಾಸ್ಟ್ ಒಂದು 5 years ಒಳಗೆ ಆಲ್ಮೋಸ್ಟ್ ನಂದು ಗೋಪ್ರೋದ ಒಂದು ಮೆಮರಿ ಕಾರ್ಡ್ ಕರೆಕ್ಟ್ ಆತ. ಆಮೇಲೆ ಒಂದು 512 GB ಮೆಮರಿ ಕಾರ್ಡ್ನು ಕರೆಕ್ಟ್ ಆತ. ನಾ ಗೋಪ್ರೋ ಅಂತ ಹೇಳಿ ಯೂಸ್ ಮಾಡ್ತಿದ್ದೆ. ಸೊ ಹೀಗಾಗಿ ನಾ ಮೆಮರಿ ಕಾರ್ಡ್ಗಳ ಮೇಲೆ ಆಮೇಲೆ ಈ ಹಾರ್ಡ್ ಡಿಸ್ಕ್ ಮೇಲೆ ಒಟ್ಟ ಟ್ರಸ್ಟ್ ಮಾಡಂಗಿಲ್ಲ. ಸೊ ಅದ್ರ ಸಲುವಾಗಿ ನಾ ಏನು ಇವು ಫೋಟೋಸ್ ಈ ಥರ ಹಳೆ ಕಾಲದಾಗೆಲ್ಲ ಆಲ್ಬಮ್ದಾಗ ಹಾಕಿ ಎಲ್ಲ ಎಷ್ಟು ಚಂದ ಸೇವ್ ಮಾಡ್ಕೊತಿದ್ರಲ್ಲ ಫೋಟೋಸ್, ಹಂಗೆ ನಾನು ಮತ್ತು ರೋಶ್ನಿ ಅದನ್ನು ಈಗ ಟ್ರೆಂಡ್ ಮತ್ತು ಸ್ಟಾರ್ಟ್ ಮಾಡೀವಿ. ಸೊ ಹೆಂಗೆ ಅನಿಸ್ತಾ ನಿಮಗೆ ಆಲ್ಬಮ್ ಏನು ಅನ್ನೋದು ನೀವು ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ಆಮೇಲೆ ರೋಶ್ನಿ ಇದನ್ನು ಹೆಂಗೆ ಮಾಡಿಸಿದ್ಲು, ಇದು ಎಲ್ಲಿ ಯಾವ ಆನ್ಲೈನ್ದಾಗ ಇದನ್ನು ತೊಗೊಂಡ್ಲು, ಆಮೇಲೆ ಫೋಟೋಸ್ ಎಲ್ಲ ಹೆಂಗೆ ಪ್ರಿಂಟ್ ಮಾಡಿಸಿದ್ಲು ಅನ್ನೋದು ಅದನ್ನು ನಾನು ನಿಮಗೆ ಹೇಳ್ತೇನಂತ. ಈಗ ಡೈಲಿ ನಿಮಗೆ ಮನೆ ಒಳಗೆ ಕೆಲಸ ಮಾಡ್ಬೇಕಾದ್ರೆ ಈ ವಾಷಿಂಗ್ ಮಷಿನ್ದಾಗ ಏನು ನಾವು ಬಟ್ಟೆ ಹಾಕಿರ್ತೀವಲ್ಲ, ಮ್ಯಾಲ ಹೋಗಿ ತೊಗೊಂಡು ಹೋಗಿ ಒಣಗಿ ಹಾಕಿ ಬರೋದು ಒಂದು ಕಿರಿಕಿರಿ, ಅಲ್ಲಿಂದ ತೊಗೊಂಬರೋದು ಮತ್ತೊಂದು ಬರೋದು ಕಿರಿಕಿರಿ. ಯಾಕಂದ್ರೆ ಬೆಂಗಳೂರಾಗ ನೋಡ್ರಿ, ನಾ ಈಗ ಎವ್ರಿ ಟೈಮ್ ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಏನು ಮಾಡಿರ್ತೀನಿ, ಮುಂಜಾನೆ ಹೋಗಿ ಮ್ಯಾಲ ಟೆರೆಸ್ ಮೇಲೆ ಹೋಗಿ ಎಲ್ಲ ಒಣಗಿ ಹಾಕಿ ಬಂದಿರ್ತೀನಿ. ಮಧ್ಯಾಹ್ನ ಹಿಂಗೇನು ಇಷ್ಟು 4 ಗಂಟೆ ಅಥವಾ 5 ಗಂಟೆಗೆ ಹಿಂಗೆ ತೊಗೊಂಬರ್ಬೇಕಂತ ಹೊಂಟಿರ್ತೀನಿ, ಮಳೆ ಸ್ಟಾರ್ಟ್ ಆಗಿಬಿಡ್ತೈತಿ. ಬೆಂಗಳೂರಾಗಿಂದ ಮಳೆ ಈ ಯಾವಾಗ ಬರ್ತೈತಿ ಯಾವಾಗ ಹೋಗ್ತೈತಿ ಅನ್ನೋದು ಗೊತ್ತಾಗಂಗಿಲ್ಲ. ಸೊ ಮೊಬೈಲ್ ಮ್ಯಾಲಿನ ಬಟ್ಟೆ ಎಲ್ಲ ತೊಗೊಂಬರ್ತೀನಿ ಅಂತ ಗೈಸ್. ಬಟ್ಟೆ ಅಂತೂ ಹೋಗಿ ಮ್ಯಾಲಿನ ತೊಗೊಂಡ್ ಬನ್ನಿ. ಸೊ ವಾಷಿಂಗ್ ಮಷಿನ್ದಾಗ ಆಲ್ರೆಡಿ 50% ಎಲ್ಲ ಡ್ರೈ ಆಗಿ ಬಂದಿರ್ತಾವೆ. ಬಟ್ ಇನ್ನೂ 50% ಎಲ್ಲ ವೆಟ್ ಇರ್ತಾವಲ್ಲ. ಸೊ ಮ್ಯಾಲೆ ಹಾಕಿರ್ತೀವಿ ಟೆರೆಸ್ ಮೇಲೆ, ಹೋಗಿ ತೊಗೊಂಬಂದೆ. ಇನ್ನೊಂದೇನು ಮ್ಯಾಟ್ರಪ್ಪ ಅಂತಂದ್ರೆ, ಈ ಮನಿಗೆ ನಾ ಮೂವ್ ಆಗೋಕ್ಕಿಂತ ಮುಂಚೆ ಏನೇನು ಅಂದ್ರೆ ರೋಶ್ನಿ ನಮ್ದು ಮ್ಯಾರೇಜ್ ಆಗೋಕ್ಕಿಂತ ಮುಂಚೆನೇ ನಾನು ಈ ಮನಿ ಮಾಡಿದ್ದೆ. ಸೊ ಮೊಬೈಲ್ ನಾ 1 RK ಒಳಗೆ ಇರ್ತಿದ್ದೆ HSR ಲೇಔಟ್ದಾಗ. ಸೊ 1 RK ಅಂದ್ರೆ ನಿಮ್ಗೆ ಗೊತ್ತಿರ್ತೈತಿ, ಒಂದು ಬೆಡ್ರೂಮ್ ಇರ್ತೈತಿ. ಸೊ ಅದ ಬೆಡ್ರೂಮ್ ಒಳಗನ ಒಂದು ಸಣ್ಣದ ಕಿಚನ್ ಕಟ್ಟಿರ್ತೈತಿ, ಆಮೇಲೆ ಒಂದು ಬಾತ್ರೂಮ್. ಸೊ ಅಲ್ಲೇ HSR ಲೇಔಟ್ದಾಗ ಮಾಡಿದ್ದೆ. 1 RKಗೆ ನಾ ಅವಾಗ ಅರೌಂಡ್ 9,000 ರೂಪೀಸನ್ನು ಕೊಡ್ತಿದ್ದೆ. ಸೊ ಹೆಂಗಂಗ ಮ್ಯಾರೇಜ್ದು ಡೇಟ್ ನಿಯರ್ ಬರಾಕತ್ತಲ್ಲ, ಅಂದ್ರೆ ಮ್ಯಾರೇಜನ್ನ ಬಿಫೋರ್ ಅಂದ್ರೆ ಇನ್ನೂ ಒಂದು 2 months ಇತ್ತಂದ್ರೆ ನಾನು ಅಡ್ವಾನ್ಸನ್ನೆಲ್ಲ ಮನಿ ಪ್ಲ್ಯಾನ್ ಮಾಡಿ ಅದ್ರೊಳಗೆ ಮನಿ ಒಳಗೆ ಏನೇನು ಸೆಟ್ ಮಾಡಬೇಕಲ್ಲ, ಸೊ ಅದೆಲ್ಲ ನಾ ಥಿಂಕ್ ಮಾಡಿ ಎಲ್ಲ ಪ್ರಾಪರ್ ಪ್ಲ್ಯಾನ್ ಮಾಡಿ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಬಿಟ್ಟಿದ್ದೆ. ಸೊ ಈ ಮನಿಗೆ ನಾ ಮೂವ್ ಆಗೋಕ್ಕಿಂತ ಮುಂಚೆನೇ ಎಲ್ಲ ನಾನು ಲಿಸ್ಟ್ ಮಾಡಿದ್ದೆ, ಏನೇನು ನಮಗೆ ನೆಸೆಸರಿ ಐಟಮ್ಸ್ ಏನೇನು ಅದಾವು, ಆಮೇಲೆ ಏನು ಇಂಪಾರ್ಟೆಂಟ್ ಐಟಮ್ಸ್ಗಳು ಅದಾವ ಅವನ್ನೆಲ್ಲ ಮೊಬೈಲ್ ತೊಗೋಬೇಕು, ಯಾವ ತೊಗೋಬಾರ್ದು. ಸೊ ಅಂಥೇಳಿ ಎಲ್ಲ ನಾ ಮೊಬೈಲೆಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ಈ ಮನೆಗೆ ಫಸ್ಟ್ ನಾನು ಮೂವ್ ಆದಮೇಲೆ ನಾ ಫಸ್ಟ್ ತೊಗೊಂಡಿದ್ದು ಏನಪ್ಪ ಅಂತಂತಂದ್ರೆ ವೈಫೈ ಗೈಸ್. ಮೇನ್ ಯಾವುದೇ ಮನೆಗೆ ನೀವು ರೆಂಟೆಡ್ ಮನೆಗೆ ಒಂದು ಮನೆಯಿಂದ ಅಥವಾ ಒಂದು ಮನೆಯಿಂದ ಇನ್ನೊಂದು ಮನೆ ಮೂವ್ ಆಗಬೇಕಾಗಿದ್ರೆ ಮೇನ್ ಅಲ್ಲಿ ನಮಗೆ ಇಂಟರ್ನೆಟ್ ಕನೆಕ್ಷನ್ ಬೇಕಾ. ಸೊ ನಾ ವೈಫೈ ಮೊಬೈಲ್ ಅದನ್ನ ಕನೆಕ್ಷನ್ ತೊಗೊಂಡೆ. ಸೊ ವೈಫೈ ಆದಮೇಲೆ ನಾ ಸೆಕೆಂಡ್ ನಂದು ಪ್ರಿಯಾರಿಟಿ ಜಾಸ್ತಿ ಇದ್ದಿದ್ದಂದ್ರೆ ಒಂದು ಬೆಡ್. ಸೊ ಬೆಡ್ನು ನಾ ಇದ್ರಾಗ ತೊಗೊಂಡೆ ಅಲ್ಲಿ ಫ್ಲಿಪ್ಕಾರ್ಟ್ದಾಗ ವೇಕ್ಫಿಟ್ ಬ್ರ್ಯಾಂಡದ್ದು ಚಲೋ ಬರ್ತಾವೆ ಫರ್ನಿಚರ್ಸ್ಗಳು. ಸೊ ಅದಕ್ಕೆ
ವೇಕ್ ಫಿಟ್ ಬ್ರ್ಯಾಂಡದ್ದನ ಬೆಡ್ ಫ್ಲಿಪ್ಕಾರ್ಟ್ದಾಗ ತೊಗೊಂಡೆ. ಸೊ ಭಾರಿ ಚಲೋ ಐತಿ, ಟೀ ಕುಡ್ಡದ್ದು. ಆಮೇಲೆ ಈ ಬೆಡ್ ಅಂದ್ರೆ ಇದು ಮ್ಯಾಟ್ರೆಸ್, ಆಮೇಲೆ ಇದು ಕಾಟ ಏನೈತಲ್ಲ ಎರಡೂ ನಾ ಫ್ಲಿಪ್ಕಾರ್ಟ್ದಾಗ ತೊಗೊಂಡಿದ್ದ. ಇದು ಸ್ಲೀಪ್ ವೆಲ್ ಐ ಥಿಂಕ್ ಸ್ಲೀಪಿ ಹೆಡ್ ಬ್ರ್ಯಾಂಡದ್ದು ಬೆಡ್ ಇದು, ಅಂದ್ರೆ ನಮ್ಮ ಸೈಡ್ ಗಾದಿ ಅಂತಾರಲ್ಲ. ಸೊ ಗಾದಿ ಸ್ಲೀಪಿ ಹೆಡ್ದು ಬ್ರ್ಯಾಂಡ್. ಆಮೇಲೆ ಕಾಟ ವೇಕ್ ಫಿಟ್ಟದ್ದು ಈ ಥರದ್ದು ಇದಕ್ಕೆ ಅಲ್ಲಿ ಹೆಡ್ ರೆಸ್ಟ್ ಬರ್ತೈತಿ. ಸೊ ಮೇನ್ ಪ್ರಯಾರಿಟಿ ಇದು ಆತ. ಆಮೇಲೆ ನೆಕ್ಸ್ಟ್ ಟಿವಿ, ಆಮೇಲೆ ಇನ್ನೊಂದು ಏನಂತಂದ್ರೆ ವಾಟರ್ ಫಿಲ್ಟರ್, ವಾಟರ್ ಪ್ಯೂರಿಫೈಯರ್. ಸೊ ಮ್ಯಾರೇಜಿಗೆ ಮುಂಚೆನೇ ನೀವೆಲ್ಲ ಏನು ಮಾಡ್ಬೇಕು, ಇಂಥವೆಲ್ಲ ಡಿಸೈಡ್ ಮಾಡ್ಬೇಕು, ಪ್ರೀ ಪ್ಲಾನಡ್ ಮಾಡ್ಬೇಕು. ಸೊ ಯಾಕಂದ್ರೆ ನಿಮ್ಮ ವೈಫ್ ಏನಿರ್ತಾಳಲ್ಲ, ಆಕಿ ಬೇರೆ ಮನೆಯಿಂದ ನಿಮ್ಮ ಮನೆಗೆ ಮೂವ್ ಆಗ್ತಿರ್ತಾಳ. ಸೊ ಏನೇನು ನೆಸೆಸಿಟಿ, ಆಕಿಗೆ ಏನೇನು ಅನುಕೂಲ ಆಗುವಂಥ ವಸ್ತುಗಳು ಏನೇನು ಅದಾವು, ಆಮೇಲೆ ನಿಮಗೆ ಏನೇನು ಜೀವನ ಸಾಕ್ಸಾಕ ಏನೇನು ಬೇಕೆಲ್ಲ ಅಂತೇಳಿ ಎಲ್ಲ ಮೊದಲ ಪ್ರೀ ಪ್ಲಾನ್ ಮಾಡ್ಕೊಂಡನ ಎಲ್ಲ ಬಿಫೋರ್ ಮ್ಯಾರೇಜನ್ನ ಪ್ಲಾನ್ ಮಾಡ್ಬೇಕು. ಇಲ್ಲ ನಾ ಮ್ಯಾರೇಜ್ ಆದ್ಮೇಲೆ ಎಲ್ಲ ಮೂವ್ ಮಾಡ್ತೀನಿ ಅಂತಂದ್ರೆ ನಿಮಗೆಲ್ಲ ಭಾಳ ಅಸ್ತವ್ಯಸ್ತ ಆಗ್ತೈತಿ. ಸೊ ಅದಾದ್ಮೇಲೆ ನಾ ಟಿ ವಿ ತೊಗೊಂಡಿದ್ದು ಇದು ಆಲ್ಮೋಸ್ಟ್ 3 ಇಯರ್ಸ್, 3 ಇಯರ್ಸ್ ಅಲ್ಲ 3.5 ವರ್ಷ ಆಯ್ತು. ಅಗ್ನಿ ಮಸ್ತ್ ಬಂತು ಟಿ ವಿ. ಆಮೇಲೆ ಇದು ಬೋಟದ್ದು ಸೌಂಡ್ ಬಾರ ಇದು ಭಾರಿ ಬಂತು. ಆಮೇಲೆ ಇಲ್ಲಿ ನೋಡ್ರಿ ಟಿ ವಿದು ಏನು ಇಲ್ಲಿ ಯೂನಿಟ್ ಐತಲ್ಲ, ಇಲ್ಲೆಲ್ಲ ಲ್ಯಾಪ್ಟಾಪು ಆಮೇಲೆ ಫೋಟೋಸ್ ಹಿಂಗೆಲ್ಲ ಇಟ್ಟಿವಿ. ಇದು ನೋಡಿರ್ಬೋದು ನೀವು, ರೋಶ್ನಿ ಆಗ ನಿಮಗೆ ತೋರಿಸಿರ್ತಾಳ. ಈ ಕೋಲಾ ಆಕಿ ಡಯಟ್ ಕೋಕ್ ಕುಡಿತಾಳ ಜಾಸ್ತಿ. ಸೊ 0 ಶುಗರ್ದ ಅದನ್ನ ಇವೇನು ಬಾಟಲ್ಗಳು ಖಾಲಿ ಬಾಟಲ್ ಉಳಿದಿರ್ತಾವಲ್ಲ, ಈ ಥರ ಎಲ್ಲ ಸ್ಟೋನ್ಗಳೆಲ್ಲ ಹಚ್ಚಿ ಅದನ್ನ ಮಸ್ತ್ ಎಷ್ಟು ಚಂದ ರೆಡಿ ಮಾಡ್ಯಾಳ ನೋಡ್ರಿ. ಅದಕ್ಕೆ ಮ್ಯಾಲೆ ಮತ್ತು ಇವ ಆರ್ಟಿಫಿಷಿಯಲ್ ಫ್ಲವರ್ ಇಟ್ಟಾಳ. ಭಾಳ ಅಂದ್ರೆ ಭಾಳ ಚಂದ ಕಾಣಿಸಕತ್ತೈತಿ. ಆಮೇಲೆ ಇಲ್ಲಿ ನೋಡ್ರಿ, ಇನ್ನು ಇವೆಲ್ಲ ರೆಡಿ ಮಾಡಾಕ ಅಂತ ಪಾಪ ಇನ್ನೂ ಟೈಮ್ ಸಿಕ್ಕಿಲ್ಲ. ಎಲ್ಲ ಇವು ಎಂಟಿದ್ದು ಬಾಕ್ಸ್ಗಳೆಲ್ಲ ಇಲ್ಲಿ ಹಂಗೆ ಇಟ್ಟು ಎಲ್ಲ ಕಲೆಕ್ಷನ್ ಮಾಡ್ಯಾಳದ್ನ. ಬಟ್ ಆಕಿಗೇನ್ರಿ ಫ್ರೀ ಟೈಮ್ ಸಿಕ್ತು ಅಂತಂದ್ರೆ ಒಬ್ಬಾಕಿ ಆರಾಮ ಸಾಂಗ್ಸ್ ಕೇಳ್ಕೊಂತ ಕುಂತು ಎಲ್ಲ ಕೆಲಸ ಮಾಡ್ಕೊಂತ ಕುಂತಿರ್ತಾಳು. ಬಟ್ ಆಕಿಗೆ ಮಂಡೇ ಟು ಫ್ರೈಡೇ ಆಫೀಸಿಗೆ ಹೋಗ್ಬೇಕಲ್ಲ ಪಾಪ. ಸೊ ಹಿಂಗಾಗಿ ಟೈಮ ಸಿಗಂಗಿಲ್ಲ. ಸ್ಯಾಟರ್ಡೆ ಸಂಡೇ ಸಿಗೋದನ್ನ 2 ದಿನ ಸಿಕ್ಕಿರ್ತೈತಿ. ಸೊ ಟಿ ವಿ ಆಯ್ತಾ. ಆಮೇಲೆ ವಾಟರ್ ಫಿಲ್ಟರ್. ಸೊ ವಾಟರ್ ಫಿಲ್ಟರ್ನು ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಮೊದಲೆಲ್ಲ ಜನ ಏನು ಮಾಡ್ತಿದ್ರು ಅಂತಂದ್ರೆ, ಹಳೆ ಕಾಲದ ಮಂದಿ ಅವಾಗೆಲ್ಲ ವಾಟರ್ ಪ್ಯೂರಿಫೈಯರ್ ಇರಲಿಲ್ಲ. ಈಗೀಗ ಅದು ಏನು ಟ್ರೆಂಡ್ ಬಂದಂಗೆ ಈ ಅಕ್ವಾಗಾರ್ಡು ಆಮೇಲೆ ಏನೇನು ಹಂಗೆ ಈ ಸಿಕ್ಕಾಪಟ್ಟಿ ಬ್ರ್ಯಾಂಡದ್ದು ಎಲ್ಲ ವಾಟರ್ ಪ್ಯೂರಿಫೈಯರ್ ಎಲ್ಲ ಬಂದವ. ಈಗ ಮೊದ್ಲಿನ ಜನ ಏನು ಮಾಡ್ತಿದ್ರು, ನದಿ ನೀರು ಸೀದಾ ಬಂದು ಈ ಟಾಕಿ, ಇವು ಸ್ಟೀಲಿದ್ದು ಟಾಕಿ ಇರ್ತಾವಲ್ಲ, ಟಾಕಿ ಒಳಗೆಲ್ಲ ನೀರು ಎಲ್ಲ ಅದಕ್ಕೆ ಅದ್ರೊಳಗೆಲ್ಲ ಸೇವ್ ಮಾಡಿ ಕುಡಿತಿದ್ರು. ಆಮೇಲೆ ಮಣ್ಣಿನ ಮಡಿಕೆ ಒಳಗಿನೂ ನೀರು ಕುಡಿತಿದ್ರು ಜನ ಜಾಸ್ತಿ. ಸೊ ಈಗ ಏನಾಗೈತಿ, ಮನೆ ಒಳಗೆ ವಾಟರ್ ಪ್ಯೂರಿಫೈ ಇಲ್ಲ ಅಂದ್ರೆ ನೀರು ಕುಡಿಯಂಗಿಲ್ಲ ಯಾರೋ. ಹೋಟೆಲ್ಗೆ ಹೋದ್ರೂ ನೋಡ್ತಾರ, ಹೋಟೆಲ್ ಎಲ್ಲಾರ ರೆಸ್ಟೋರೆಂಟ್ಗೆ ಆಮೇಲೆ ಹೋಟೆಲ್ಗೆ ಹೋದ್ರೂ ಮೊಬೈಲ್ ಫಿಲ್ಟರ್ ನೋಡ್ತಾರೆ. ಫಿಲ್ಟರ್ ವಾಟರ್ನ ಆಮೇಲೆ ಬಿಸ್ಲರಿ ವಾಟರ್ನ ಚೆಕ್ ಮಾಡ್ತಾರೆ ಫಸ್ಟಿಗೆ. ಆಮೇಲೆ ಡೈನಿಂಗ್ ಟೇಬಲ್. ಸೊ ಡೈನಿಂಗ್ ಟೇಬಲ್ ಆ್ಯಕ್ಚುಲಿ ನಮ್ದು ಲಿಸ್ಟ್ ಒಳಗೆ ಇರಲಿಲ್ಲ. ಬಟ್ ಡೈನಿಂಗ್ ಟೇಬಲ್ ರೋಶ್ನಿದು ರಿಲೇಟಿವ್ಸ್ ಒಬ್ರು ಗಿಫ್ಟ್ ಮಾಡ್ಯಾರು. ಸೊ ಇದು ಡೈನಿಂಗ್ ಟೇಬಲ್ ಇಲ್ಲಿ ಇಟ್ಟೇವಿ. ಇದಕ್ಕೆ ಅಂತ ಹೇಳಿ ಸಪ್ರೇಟ್ ಒಂದು ಡೈನಿಂಗ್ ಏರಿಯಾ ಐತಿ ಇಲ್ಲಿ. ಸೊ ಅದ್ರ ಸಲುವಾಗಿ ಇಲ್ಲಿ ಕರೆಕ್ಟ್ ಅದು ಫಿಟ್ ಆಗಿಬಿಟ್ಟೈತಿ. ಸೊ ಇಲ್ಲೆಲ್ಲ ನೋಡ್ರಿ, ರೋಶ್ನಿ ಮಾನ್ಯ ಊರಿಗೆ ಹೋದಾಗ ಅವು ಚುನ್ಮರಿ ಆಮೇಲೆ ಚೂಡ ಏನೇನ ಒಟ್ಟು ಉಂಡಿ ಎಲ್ಲ ಕಟ್ಕೊಂಡ್ಬಂದಿದ್ಲ. ಸೊ ಅವೆಲ್ಲ ಇಲ್ಲಿ ಇಟ್ಟಾಳು. ಸೊ ಒಂದೊಂದ್ಸಲ ಭಾಳ ಎಲ್ಲ ಡಬ್ಬಿಗಳೆಲ್ಲ ಭಾಳ ಇಟ್ಟಿರ್ತೀವಿ ಇಲ್ಲಿ. ಶನಿವಾರ ರವಿವಾರ ಟೈಮ್ ಸಿಕ್ಕಾಗ ಪೂರ್ತಿ ಇದೆಲ್ಲ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಒಂದು 80% ಎಂಟಿ ಇರ್ತೈತಿ. 20% ಅಲ್ಲಿ ಏನು ಹಿಂದೆ ಫ್ರೂಟ್ಸು ಅವು ಏನು ಇಟ್ಟಿವಲ್ಲ ಅಷ್ಟು ಅಲ್ಲಿ ಇಟ್ಟಿರ್ತೀವಿ. ನೆಕ್ಸ್ಟ್ ಈಗ ಬರೋದು ಅದು ವಾಟರ್ ಫಿಲ್ಟರ್, ಆಮೇಲೆ ಇದು ಪ್ಯೂರಿಫೈರ್ ಅಂತ ಅಂತೀವಲ್ಲ. ಸೊ ನಾವು ಇದು ತೊಗೊಂಡಿದ್ದು ಆಲ್ಮೋಸ್ಟ್ ಒಂದು 3.5 ವರ್ಷ ಆತ. ಬ್ಲೂ ಸ್ಟಾರದ್ದು ಬ್ರ್ಯಾಂಡ್ ಇದೆ, ಚಲೋ ಬಂತ. ಇಲ್ಲಿ ತನಕ ಏನೇನೋ ಒಂದು ಸ್ವಲ್ಪನೂ ರಿಪೇರಿದು ಇನ್ನೂ ಬಂದಿಲ್ಲ. ಬಟ್ ಅಡಾಪ್ಟರ್ ಏನೈತಲ್ಲ ಮ್ಯಾಲೆ ಕಾಣಿಸಕತ್ತೈತಲ್ಲ, ಆ ಅಡಾಪ್ಟರ್ ಒಂದು 2 ಸಲ ಅಷ್ಟೇನೋ ಚೇಂಜ್ ಮಾಡೀವಿ. ಅದು ಬಿಟ್ರೆ ಉಳಿದಿದ್ದೇನೋ ಪ್ರಾಬ್ಲಮ್ ಬಂದಿಲ್ಲ. ಆಮೇಲೆ ಅವನ್ ಸ್ಯಾಮ್ಸಂಗದ್ದು ಅವನ್ ಏನೈತಲ್ಲ, ಇದನ್ನ ನಮ್ದು ರಿಲೇಟಿವ್ ಒಬ್ರು ಗಿಫ್ಟ್ ಮಾಡ್ಯಾರ. ಸೊ ಭಾಳ ಅಂದ್ರೆ ಭಾಳ ಚಲೋ ಐತದ. ನಾವೆಲ್ಲ ಇದ್ರಾಗ ಪಿಜ್ಜಾ ಆಮೇಲೆ ರೋಶ್ನಿ ಅಂತೂ ಸಿಕ್ಕಾಪಟ್ಟಿ ಯೂಸ್ ಮಾಡ್ತಾಳೆ ಇದು ಅವನ್ನ. ಭಾಳ ಅಂದ್ರೆ ಭಾಳ ಆಕಿಗೆ ಅವನ್ ಯೂಸ್ ಮಾಡಿ ಫುಡ್ ಪ್ರಿಪೇರ್ ಮಾಡೋದು ಭಾಳ ಆಕೈತಿ. ನನಗಂತೂ ಪಿಜ್ಜಾ ಮಾಡಕ್ಕೆ ಬರ್ತೈತಿ. ನನ್ನೇ ನಿಮಗೆ ಒಂದು ವಿಡಿಯೋ ಒಳಗೆ ತೋರಿಸಿದ್ನಿ ಪಿಜ್ಜಾ ಹೆಂಗೆ ಮಾಡೋದು ಅಂತ ಹೇಳಿ. ಅದು ಇಲ್ಲಿ ನಾನು ನಿಮಗೆ ಡೈರೆಕ್ಟಾಗಿ ಲಿಂಕ್ ಬರೋದೈತಿ ನೋಡ್ರಿ ಮೇಲೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಪಿಜ್ಜಾ ಹೆಂಗೆ ಮಾಡಿನಂತ ಮನೆ ಒಳಗೆ ನಿಮಗೆಲ್ಲ ಈಸಿಲಿ ಗೊತ್ತಾಗ್ಬಿಡ್ತೈತಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂತಂದ್ರೆ ಸಿಲಿಂಡರ್, ಈ ಗ್ಯಾಸ್ ಕನೆಕ್ಷನ್ನು ನಾವು ಮೊದಲ ಬಿಫೋರ್ 2 months ಮ್ಯಾರೇಜ್ ಇನ್ನೂ ಒಂದು 1 month ಐತಂದ್ರೆ ನಾ ಅವಾಗ ಅದನ್ನೆಲ್ಲ
ಇದನ್ನು ಮಾಡಿದ್ದೆ, ಸೆಟಪ್ ಮಾಡಿದ್ದೆ. ಹೋಗೆಲ್ಲ ಅಪ್ಲೈ ಮಾಡಿ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕಲ್ಲ ಕೊಟ್ಟು ನಾ ಡಬಲ್ ಸಿಲಿಂಡರ್ದು ಕನೆಕ್ಷನ್ ತೊಗೊಂಡಿನಿ. ಆ್ಯಕ್ಚುಲಿ ಒಂದು ನಿಮ್ಗೆ ಖಾಲಿ ಇದ್ದಾಗ ಇನ್ನೊಂದು ನಿಮ್ಗೆ ಆಟೋಮೆಟಿಕ್ ಸಿಕ್ಬಿಡ್ತೈತಿ. ಬಟ್ ನಾವು 99% ಎಲ್ಲ ಕುಕಿಂಗ್ ಮಾಡೋದು ಎಲೆಕ್ಟ್ರಿಕ್ ಇಂಡಕ್ಷನ್ ಸ್ಟೋವ್ ಮೇಲೆ. ಹೀಗಾಗಿ ನಮ್ದು ಒಂದು ಸಿಲಿಂಡರ್ ಅಪ್ ಟು 1 ಇಯರ್ ತನಕ ಬರ್ತೈತಿ. ಇಲ್ಲಿ ತನಕ ನಾವು ಈ ಮನೆ ಒಳಗೆ ಆಲ್ಮೋಸ್ಟ್ 3 ವರ್ಷ ಆತ, 3.5 ವರ್ಷ ಒಳಗೆ ಎಕ್ಸಾಕ್ಟ್ ನಾವು 4 ಸಿಲಿಂಡರ್ ಯೂಸ್ ಮಾಡೀವಿ. ಸೊ ಉಳಿದದ್ದೆಲ್ಲ ಎಲೆಕ್ಟ್ರಿಕ್ ಇಂಡಕ್ಷನ್ ಸ್ಟೋವ್ ಮೇಲೆ. ಆಮೇಲೆ ಇಲ್ಲಿ ನೋಡ್ರಿ ಕಿಚನ್ ಒಳಗೆ ಎಷ್ಟು ಚಂದ ಎಲ್ಲ ಗಾಜಿಂದ ಡಬ್ಬಿ ಒಳಗೆಲ್ಲ ಎಲ್ಲ ಆರ್ಗನೈಸ್ ಮಾಡ್ಯಾಳ. ಎಲ್ಲ ಪ್ಲಾಸ್ಟಿಕ್ ನಾವೆಲ್ಲ ಯೂಸ್ ಮಾಡಂಗಿಲ್ಲ, ಇವೆಲ್ಲ ಗಾಜಿಂದು ಬಾಟಲ್ ಏನು ಸ್ಟೋರೇಜ್ದು ಡಬ್ಬಿಗಳು. ಸೊ ಹೀಗಾಗಿ ಎಲ್ಲನೂ ಈ ಶೇಂಗಾ ಆಮೇಲೆ ಏನೇನು ಊರಿಂದ ತಂದಿರ್ತೀವಲ್ಲ ಗ್ರೋಸರೀಸ್, ಆಮೇಲೆ ಉಳಿದದ್ದೆಲ್ಲ ಮೇನ್ ಎಲ್ಲ ಊರಿಂದ ತೊಗೊಂಬಂದಿರ್ತೀವಿ, ಗೋಧಿ ಜೋಳ ಅದು ಎಲ್ಲ. ಬಟ್ ಉಳಿದದ್ದೆಲ್ಲ ಏನು ಮಾಡಿರ್ತೀವಿ ಡಿಮಾರ್ಟ್ ಅಥವಾ ಯಾವ್ದಾರು ಇಲ್ಲಿ ಲೋಕಲ್ ಶಾಪ್ ಒಳಗೆ ತೊಗೊಂಬಂದಿರ್ತೀವಿ. ಇಷ್ಟೆಂದೆಲ್ಲ ನೋಡಿ ಗಾಜಿನ ಬರ್ನಿ ನೋಡ್ರಿ. ಮೊದ್ಲಿನ ಕಾಲಾಗೆಲ್ಲ ಉಪ್ಪಿನಕಾಯಿ ಎಲ್ಲ ಹಾಕಿಡ್ತಿದ್ರೆ. ಸೊ ಇವೆಲ್ಲ ಗಾಜಿನ ಬರ್ನಿಗಳ. ಆಮೇಲೆ ಇದನ್ನು ಯೂಸ್ ಮಾಡ್ತಿರ್ತಾಳ ಯಾವಾಗರೆ. ಆಮೇಲೆ ಇಲ್ಲೆಲ್ಲ ನಾನು ಆರ್ಗನೈಸ್ ಮಾಡಿಟ್ಟೇವಿ ಕಿಚನ್ ಒಳಗೆ. ಇದು ಆಕಿನೂ ಎಲ್ಲ ರೋಶ್ನಿವೆಲ್ಲ ಮಗ್ಸ್ಗಳು. ವಾಟರ್ ಪ್ಯೂರಿಫೈರ್ ಆತ. ಇದಾದ್ಮೇಲೆ ಇನ್ನೊಂದು ನಿಮಗೆ ಯೂಸ್ಫುಲ್ ಆಗುವಂಥದ್ದು ಏನಪ್ಪ ಅಂದ್ರೆ ಫ್ರಿಜ್ ಮತ್ತು ವಾಷಿಂಗ್ ಮಷಿನ್. ಫ್ರಿಜ್ಜನು ನೋಡ್ರಿ ಮಸ್ತ್ ಎಲ್ಲ ಹೆಂಗೆ ಎಲ್ಲ ಫ್ರಿಜ್ ಮ್ಯಾಗ್ನೆಟ್ ಹಚ್ಚಿ ಎಲ್ಲ ಹೆಂಗೆ ಪೂರ್ತಿ ಫುಲ್ ಮಾಡಿಬಿಟ್ಟಾಳೆ. ಸೊ ಫ್ರಿಜ್ನು ಒಬ್ಬರ ನಮಗೆ ಗಿಫ್ಟ್ ಮಾಡಿದ್ದ. ಐ ಥಿಂಕ್ ರೋಶ್ನಿ ಫ್ರೆಂಡ್ಸ್ ಕಾಣಿಸ್ತದ. ರೋಶ್ನಿ ಫ್ರೆಂಡ್ಸ್ ಎಲ್ಲರೂ ಕೂಡಿ ಫ್ರಿಡ್ಜ್ ಗಿಫ್ಟ್ ಮಾಡ್ಯಾರ. ಫ್ರಿಜ್ನು ಭಾಳ ಯೂಸ್ಫುಲ್ ಆಕೈತಿ. ಸೊ ಇದು ನಾವು ಇಲ್ಲ ಆ್ಯಕ್ಚುಲಿ ಇದು ಮ್ಯಾರೇಜ್ ಆದ ಎಕ್ಸಾಕ್ಟ್ 1 ವೀಕಿಗೆ ಏನೋ ಬಂತಿದೆ ಆರ್ಡರ್ ಹಾಕಿದ್ದ. ಫ್ರಿಡ್ಜ್ ಆತ. ಈಗ ನೆಕ್ಸ್ಟ್ ವಾಷಿಂಗ್ ಮಷಿನ್. ಸೊ ವಾಷಿಂಗ್ ಮಷಿನ್ನು ನಾ ಅಡ್ವಾನ್ಸ್ ಬಿಫೋರ್ ಮ್ಯಾರೇಜ್ ಇನ್ನೂ ಒಂದು 15 ದಿನ 20 ದಿವಸನ ಏನಾಗಿತ್ತು ಅವಾಗ ನಾನು ವಾಷಿಂಗ್ ಮಷಿನ್ ತೊಗೊಂಬಂದು ಎಲ್ಲ ಇಲ್ಲಿ ಸೆಟ್ ಮಾಡಿಸಿದ್ದೆ. ಸೊ ವಾಷಿಂಗ್ ಮಷಿನ್ ಇಲ್ಲಿ ಇಟ್ಟೇವಿ ಒಂದು ಬಾತ್ರೂಮ್ ಒಳಗೆ ಏನೈತಿ ನಾವು ವಾಷಿಂಗ್ ಮಷಿನ್ ಇಟ್ಟು ಇದನ್ನು ಯೂಸ್ ಮಾಡ್ತೀವಿ. ಸೊ ಈ ಬಾತ್ರೂಮ್ ಜಾಸ್ತಿ ಸ್ನಾನಕ್ಕೆಲ್ಲ ಯೂಸ್ ಮಾಡಂಗಿಲ್ಲ. ಆಮೇಲೆ ಆ ಕಡೆ ಬಾತ್ರೂಮ್ ನಾನು ಬೆಡ್ರೂಮ್ದಾಗ ಏನದ ಬಾತ್ರೂಮ್ ಐತಲ್ಲ ಅಲ್ಲಿ ನಾವು ಸ್ನಾನಕ್ಕೆಲ್ಲ ಆ ಬಾತ್ರೂಮ್ ಎಲ್ಲ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಆ್ಯಕ್ಚುಲಿ ಗೀಸರ್ ವರ್ಕ್ ಆಗಂಗಿಲ್ಲ. ಓನರ್ ಹೇಗೆ ಸಾಕಾತ ಗೀಸರ್ ರಿಪೇರಿ ಮಾಡ್ಸಂತ ಹೇಳಿ ಗೀಸರ್ ರಿಪೇರಿ ಮಾಡಿಸಿಲ್ಲ. ನಾವಂತೂ 2-3 ಸಲ ಮಾಡಿಸಿದ್ವಿ. ಬಟ್ ಅದು ಹಂಗೆ ಪ್ರಾಬ್ಲಮ್ ಬರತ್ತಂತಲೇ ನಾವು ಈ ಹೆಂಗಾರು ಬೇರೆ ಮನೆಗೆ ಮೂವ್ ಹಾಕತ್ತೀವಿ, ಇನ್ನೇನು ರಿಪೇರಿ ಮಾಡಿಸೋದು ಬಿಡ ಅಂಥೇಳಿ ಸದ್ಯಕ್ಕೆ ಗೀಸರ್ ರಿಪೇರಿ ಏನು ಮಾಡಿಸಿಲ್ಲ. ಇನ್ನೊಂದು ರೂಮ್ದಾಗ ಗೀಸರ್ ವರ್ಕ್ ಆಗತೈತಿ, ಅದು ನಮಗೆ ಸಫಿಷಿಯೆಂಟ್ ಆಗ್ತೈತಿ. ಸೊ ವಾಷಿಂಗ್ ಮಷಿನ್ ಆತ. ಆಮೇಲೆ ಸೋಫಾ ನೋಡ್ರಿ. ಸೋಫಾನು ನಾನು ಇಲ್ಲೇ ಬೆಂಗಳೂರಾಗ ತೊಗೊಂಡಿದ್ದೆ. ಸೊ ಇದನ್ನು ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಾಗ ಯಾವುದೋ ಒಂದು ವಿಡಿಯೋದಾಗ ಹೇಳೀನಿ. ಸೋಫಾ ಇಲ್ಲೇ ಬೆಂಗಳೂರಾಗ ಆರ್ಡರ್ ಕೊಟ್ಟು ಮಾಡಿಸಿದ್ದ. ಕಲರ್ ಆಮೇಲೆ ಎಲ್ಲ ಹಿಡ್ದ ಕಲರು ನಾವು ಚೂಸ್ ಮಾಡೀವಿ. ಆಮೇಲೆ ಇದ್ರೊಳಗೆ ಏನದ ಇದು ಬರ್ತೈತಿಲ್ಲ ಫೋಮ್, ಅದನ್ನು ನಾವು ಸೆಲೆಕ್ಟ್ ಮಾಡೀವಿ. ಆಮೇಲೆ ವುಡ್ ಯಾವ ಕ್ವಾಲಿಟಿ ವುಡ್ ಹಾಕ್ಬೇಕು ಅನ್ನೋದು ಅದನ್ನು ನೀವು ಕಸ್ಟಮೈಸ್ ಮಾಡಕ್ಕೆ ನಿಮ್ಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಇಲ್ಲೇ ಬೆಂಗಳೂರಾಗ ತೊಗೊಂಡಿದ್ದ. ಫುಲ್ಲಿ ಕಸ್ಟಮೈಸ್ಡ್ ಎಲ್ಲ ನಾವು ಫೈನಲ್ ಮಾಡಿಸಿ ಇದು ಸೋಫಾ ನಾವು ಆರ್ಡರ್ ಕೊಟ್ಟಿದ್ದ. ನಮಗೆ ವಿದಿನ್ 15 ಡೇಸ್ದಾಗ ಸಿಗ್ತಿದ್ದ. ಇದು ಬಿಫೋರ್ ಮ್ಯಾರೇಜನ ಬಂದೈತಿ ಮನೆಗೆ. ಆಲ್ಮೋಸ್ಟ್ ಎಲ್ಲ ಬಿಫೋರ್ ಮ್ಯಾರೇಜ್ ಒಟ್ಟು ಏನೇನು ಸೆಟ್ ಮಾಡಿದ್ದು ಅಂತಂದ್ರೆ ಹೇಳ್ತೀನಿ ನೋಡ್ರಿ ಫೈನಲ್ ಆಗಿ. ಸೋಫಾ ಓಕೆ, ಆಮೇಲೆ TV, ನೆಕ್ಸ್ಟ್ ವಾಟರ್ ಫಿಲ್ಟರ್, ಆಮೇಲೆ ಸಿಲಿಂಡ್ರ್, ಅದಾದ್ಮೇಲೆ ಫ್ರಿಜ್ ಮ್ಯಾರೇಜ್ ಆಮೇಲೆ ಬಂತ. ಮೇನ್ ಅಂದ ಕ್ವಾಟ್, ಬೆಡ್, ಆಮೇಲೆ ಇದು ವಾಷಿಂಗ್ ಮಷಿನ್. ಸೊ ಇವೆಲ್ಲ ನಾ ಬಿಫೋರ್ ಮ್ಯಾರೇಜನ್ನ ಸೆಟ್ ಮಾಡಿಬಿಟ್ಟಿದ್ದೆ. ಯಾಕಂದ್ರೆ ಇವು ಮ್ಯಾಂಡೇಟರಿ ಥಿಂಗ್ಸ್, ಮನೆ ಒಳಗೆ ಜಾಸ್ತಿ ಯೂಸ್ ಮಾಡುವಂಥವು ಎಲ್ಲ ಬೇಕಾಗ್ತಾವ ಅಂಥೇಳಿ ಬಿಫೋರ್ ಮ್ಯಾರೇಜನ್ನು ನಾ ಈ ಮನೆ ಒಳಗೆ ಎಲ್ಲ ಸೆಟ್ ಮಾಡಿಟ್ಟಿದ್ದೆ. ಮ್ಯಾರೇಜ್ ಆದ್ಮೇಲೆ ಬಂದಿದ್ದು ಯಾವುದಪ್ಪ ಅಂತಂದ್ರೆ ಫ್ರಿಜ್ ಒಂದು, ಅದಾದ್ಮೇಲೆ ಇದು ಕಂಪ್ಯೂಟರ್ದು ಟೇಬಲ್, ಚೇರ್ ಇವೆಲ್ಲ ಇರಲಿಲ್ಲ. ಸೊ ಅದಾದ್ಮೇಲೆ ಅದು ತೊಗೊಂಡ್ವಿ. ಆಮೇಲೆ ಇದು ಥ್ರೆಡ್ಮಿಲ್ ರೀಸೆಂಟಾಗಿ ಒಂದು ಆಲ್ಮೋಸ್ಟ್ ಒಂದು 6 months ಏನಾದರೂ ಥ್ರೆಡ್ಮಿಲ್ ತೊಗೊಂಡ್ವಿ. ಆಮೇಲೆ ಈ ಟೇಬಲ್ನು ರೋಶ್ನಿ ಆರ್ಡರ್ ಮಾಡಿದ್ಲ. ಆಕೆಗೆ ಈ ಮ್ಯಾಟನು ಭಾಳ ಚಂದ ಕರೆಕ್ಟ್ ಅದಕ್ಕೆ ಸೂಟ್ ಆಗುವಂಥದ್ದು ಹುಡುಕಾಡಿನ ಆರ್ಡರ್ ಮಾಡ್ಯಾಳ ಟೇಬಲಿಗೆ. ಆಮೇಲೆ ಈ ಟೇಬಲ್ ಸೋಫಾಗೂ ಮಸ್ತ್ ಸೂಟ್ ಆಗೈತಿ. ಸೊ ಇದು ನೋಡ್ರಿ ಒಟ್ಟು ಬಿಫೋರ್ ಮ್ಯಾರೇಜ್ ಏನೇನಿತ್ತಲ್ಲ ಎಲ್ಲ ನಿಮಗೆ ತಲೆ ಒಳಗೆ ಏನೇನೈತಿ ಎಲ್ಲ ಬಿಫೋರ್ ಮ್ಯಾರೇಜನ್ನ ಸೆಟ್ ಮಾಡ್ರಿ. ಇಲ್ಲಾಂದ್ರೆ ಭಾಳ ಏನಂತಾರ ಗದ್ದಲಾಗ್ಬಿಡ್ತೈತಿ ಮ್ಯಾರೇಜ್ ಆದ್ಮೇಲೆ. ಮತ್ತು ಅದು ಇಲ್ಲ ಮನೆಯೊಳಗೆ ಇದಿಲ್ಲ, ಹೆಂಗೆ ಯೂಸ್ ಮಾಡೋದು, ಬಟ್ಟೆ ಹೆಂಗೆ ವಾಶ್ ಮಾಡಿಸೋದು, ಆಮೇಲೆ ವೆಜಿಟೇಬಲ್ಸ್ ಇಡಕ್ಕೆ ಫ್ರಿಜ್ಜಲ್ಲಿ ಐತಿ, ಇಂಥವೆಲ್ಲ ಕ್ವಶನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತಾವೆ. ಬಿಫೋರ್ ಮ್ಯಾರೇಜ್ ಏನೇನು ಒಟ್ಟು ಸಾಮಾನುಗಳ ಏನೇನು ಸೆಟ್ ಮಾಡೋದೈತಿ ಮನೆಗೆ ಯೂಸ್ಫುಲ್ ಆಗುವಂಥದ ಅವೆಲ್ಲ ಬಿಫೋರ್ ಮ್ಯಾರೇಜನ್ನ ಎಲ್ಲ ಸೆಟ್ ಮಾಡಿರಿ. ಅಂದ್ರೆ ನಿಮಗೆ ಲೈಫ್ ಮುಂದೆ
ಈಸಿ ಇರ್ತೈತಿ. ಬಟ್ ಒಬ್ಬೊಬ್ರು ಏನ್ ಮಾಡ್ತಾರೆ ಪಾಪ ಮ್ಯಾರೇಜ್ ಆದ್ಮೇಲೆ ಖರ್ಚು ಭಾಳ ಇರ್ತೈತಿ. ಮ್ಯಾರೇಜ್ ಕಾರಣ ಖರ್ಚು ಸಿಕ್ಕಾಪಟ್ಟೆ ಆಗಿರ್ತದ. ಸೊ ಅವ್ರೇನ್ ಮಾಡ್ತಾರೆ ಒಂದೊಂದು ಎಲ್ಲ ಮಾಡ್ಕೊಂತಾರೆ ಮ್ಯಾರೇಜ್ ಆದ್ಮೇಲೆ. ಸೊ ಅದು ನಿಮಗೆ ಬಿಟ್ಟಿದ್ದ. ಸೊ ನಾ ಅಂತೂ ನನಗೆ ಕಂಫರ್ಟ್ ಇರಲಿ ಅಂತ ಹೇಳಿ ನನಗೆ ಇನ್ನೂ ಕಿರಿಕಿರಿ ಬೇಡ, ಆರಾಮ್ ಟೆನ್ಷನ್ ಇನ್ನೂ ಬೇಡ, ಎಲ್ಲ ಬಿಫೋರ್ ಮ್ಯಾರೇಜನ್ನ ಪೂರ್ತಿ ಎಲ್ಲ ಸೆಟ್ ಮಾಡಿ ಇಟ್ಬಿಟ್ಟಿದ್ದೆ. ಇನ್ನೊಂದು ತೋರಿಸ್ತೀನಿ ನೋಡ್ರಿ, ಎಷ್ಟು ಜನ ನೀವು ಮನಿ ಒಳಗೆ ಜಿಮ್ದು ಏನು ಎಕ್ವಿಪ್ಮೆಂಟ್ಸ್ ತಗೊಂಡ್ ಆರ್ಡರ್ ಮಾಡಿ ಮನಿ ಒಳಗೆ ಇಟ್ಟಿರ್ತೀರಿ, ಬಟ್ ಯೂಸ್ ಮಾಡಂಗಿಲ್ಲ. ಸೊ ನಂದು ಹಂಗಾಗಿತ್ತ. ನಾ ಫ್ಲಿಪ್ಕಾರ್ಟ್ ಒಳಗೆ ಏನೋ ತಗೊಂಡಿದ್ದೆ 5 ವರ್ಷದ ಹಿಂದ. ಮನಿ ಒಳಗ ಮೊದಲ ಘಟಪ್ರಭಾದಾಗಿದ್ದು ಅಲ್ಲಿ ಏನೋ ಯೂಸ್ ಮಾಡ್ತಿದ್ದೆ. ಇಲ್ಲಿ ಬೆಂಗಳೂರು ಬಂದ ಮೇಲೆ ಇಟ್ಟಿದ್ನಿ, ಬಟ್ ಯಾವಾಗ ನೆನಪಾಕೈತ್ಲ ಅವಾಗ ಯೂಸ್ ಮಾಡ್ತಿದ್ನಿ. ನಡ್ಬಾರ್ದು ಜಿಮ್ಮನ್ನು ಹಚ್ಚಿದ್ದೆ. ಸೊ ಈಗಂತೂ ಫುಲ್ ಎಲ್ಲ ಡಯಟ್ ಮೇಲೆ ಅದೀನಿ. ಡೈಲಿ 1 ಮೀಲ್ ಅಷ್ಟೇ ಇರ್ತೈತಿ ನಂದು. ಡೈಲಿ 1 ಮೀಲ್ ಬಿಟ್ಟು ನಾ ಎಕ್ಸ್ಟ್ರಾ ಅಡಿಷನಲ್ ಏನೂ ತಿನ್ನಂಗಿಲ್ಲ. ಅಂದ್ರೆ ಸಂಜೆಗೆ 6 ಗಂಟೆ ಮೇಲಂತೂ ಏನೂ ಕನ್ಸ್ಯೂಮ್ ಮಾಡಂಗಿಲ್ಲ ಫುಡ್. ಸೊ ಹಿಂಗಾಗಿ ಇಲ್ಲಿ ನೋಡ್ರಿ, ಇವ ಡಂಬೆಲ್ಸ್ ತಂದು ಇಲ್ಲಿಟ್ಟೇನಿ. ಆಮೇಲೆ ಅವ್ರು ರೋಸ್ನ್ಯೂರ್ ಡಂಬೆಲ್ಸ್ ಸಣ್ಣ, ಆಮೇಲೆ ಇವ ನನ್ನೂ ಡಂಬೆಲ್ಸ್, ಆಮೇಲೆ ಒಂದು ದೊಡ್ಡ ಬಾರೂನು ಐತಿ ಆ ಕಡೆ ರೂಮ್ದಾಗ ಇಟ್ಟೇನಿ. ಅದನ್ನ ಇದು ಡಂಬೆಲ್ಸ್ ಬಾರ ಬೈಸೆಪ್ಸಿಗೆಲ್ಲ ಮಾಡಕ್ಕಂತೇಳಿ. ಬಟ್ ಆಲ್ಮೋಸ್ಟ್ ಈಗಂತೂ ಒಂದು 3 months ಆತ ನಾ ಅಂತೂ ಯೂಸ್ ಮಾಡೇ ಇಲ್ಲ. ಅದು ಆಕ್ಚುಲಿ ಹಂಗಾಗ್ತೈತಿ. ಜಿಮ್ಮದ್ದು ಏನಾರೇ ಆರ್ಡರ್ ಮಾಡ್ಬೇಕಂತ ಹೇಳಿ ಏನೋ ಮನ್ಯಾಗೆಲ್ಲ ಮಸ್ತ್ ಎಕ್ಸರ್ಸೈಸ್ ಮಾಡ್ಬೇಕಂತ ಹೇಳಿ ತರಿಸಿರ್ತೀವಿ, ಬಟ್ ಅದನ್ನ ಯಾರು ಹಿಂಗೆ ಯೂಸ ಮಾಡಂಗಿಲ್ಲ. ಒಬ್ಬೊಬ್ಬರು ಯೂಸ್ ಮಾಡ್ತಾರೆ, ಡೈಲಿ ಯೂಸ್ ಮಾಡೋರು ಅದಾರ, ಡೈಲಿ ಮೋಟಿವೇಶನ್ ತಗೊಂಡೆಲ್ಲ ಯೂಸ್ ಮಾಡೋರು ಇರ್ತಾರೆ. ಬಟ್ ಜಿಮ್ಮಿಗೆ ರೊಕ್ಕ ಕೊಟ್ಟು ಏನು ಹೋಗ್ತಿರ್ತಾರಲ್ಲ, ಅದು ಆಟೋಮೆಟಿಕ್ ಮಾಡಕ್ ಹಸ್ತೈತಿ. ಯಾಕಂದ್ರೆ ಇಲ್ಲಿ ರೊಕ್ಕ ಕೊಟ್ಟಿರ್ತೀರಿ, ತಿಂಗಳ 5,000 ರೂಪಾಯಿ 4,000 ರೂಪಾಯಿ ರೊಕ್ಕ ಕೊಟ್ಟು ಹೋಗ್ತಿರ್ತೀರಿ. ಅದ್ರ ಸಲುವಾಗಿ ಜಿಮ್ಗೆ ಡೈಲಿ ಮನುಷ್ಯ ಹೋಗ್ಕಾನು. ಅದು ಮೋಟಿವೇಶನ್ ಬೇಕು. ಎಲ್ಲ ಏನೋ ಕೆಲಸ ಮಾಡ್ಬೇಕು ಅಂದ್ರೂ ಒಟ್ಟು ಮೋಟಿವೇಶನ್ ಬೇಕು ನೋಡ್ರಿ. ಸುಮ್ಮನೆ ಒಟ್ಟು 6 ತಿಂಗಳ ಅಡ್ಮಿಷನ್ ತಗೊಂಡು 1 ವರ್ಷದ ಅಡ್ಮಿಷನ್ ತಗೊಂಡು ಜಿಮ್ಮಿಗೆ ಹಂಗೂ ಮಾಡೋರು ಇರ್ತಾರೆ. ಬಟ್ 1 ತಿಂಗಳು ಹೋಗಿ ಆಮೇಲೆ ಹೋಗೋದು ಬಿಟ್ಬಿಡ್ತಾರ. ಅದನ್ನ 9 months 10 months ಫೀಸ್ ಎಲ್ಲ ವೇಸ್ಟ್. ಆಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಇಲ್ಲಿ ನೋಡ್ರಿ ಎಲ್ಲ ಮಸ್ತ್ ಎಲ್ಲ ಕ್ಯಾಂಡಲ್ ಇಟ್ಟಾಳ ರೋಶ್ನಿ. ಸೊ ಇದ್ರಾಗ 1-2 ಕ್ಯಾಂಡಲ್ ಏನೋ ಅಂಕಿತ ಕೊಟ್ಟಾಳ. ಆಮೇಲೆ ಈಕಿ 1 ಕ್ಯಾಂಡಲ್ ಏನೋ ತರ್ಸಾಳ. ಅವಾಗ ತರ್ಸ್ಕೊಂತಿರ್ತಾಳ ಇಂಥವ. ಇವು ಮಸ್ತ್ ಸ್ಮೆಲ್ ಬರ್ತಾವ, ಫ್ರಾಗ್ರೆನ್ಸ್ ಭಾರಿ ಇರ್ತೈತಿ ಇದ್ರದ. ನಾವು ಎವ್ರಿ ಡೇ ಅಲ್ಲ, ಐ ಥಿಂಕ್ 2 days ಒಮ್ಮೆ ಈ ಕ್ಯಾಂಡಲ್ ಹಚ್ಚಿ ಅಟ್ಲೀಸ್ಟ್ 15 minutes ಇಟ್ಟಿರ್ತೀವಿ. ಮಸ್ತ್ ನೋಡ್ರಿ ಮನಿ ಹಿಂಗ ಮಸ್ತ್ ಸ್ಮೆಲ್ ಬರ್ತಿರ್ತಿದ್ಲ ಹೇಳ್ತೀನಿ. ಕ್ಯಾಂಡಲ್ಸ್ ಎಲ್ಲ ಮೊದಲ ಆಗಿನ ಕಾಲಾಗ ಕ್ಯಾಂಡಲ್ಸ್ಗಳ ಬರೀ ಬೆಳಕಿಗೆ ಅಂತ ಹೇಳಿ ಯೂಸ್ ಮಾಡ್ತಿದ್ರು. ಈಗೆಲ್ಲ ಸ್ಮೆಲ್ ಮನಿ ಚಲೋ ತಂಗ ಸ್ಮೆಲ್ ಬರಲಿ ಅಂತ ಹೇಳಿ ಇವೆಲ್ಲ ಕ್ಯಾಂಡಲ್ಗಳು ಬಂದಾವ ಈಗ ಮಾರ್ಕೆಟ್ದಾಗ. ಇವತ್ತಿಂದು ಲಾಗ ಇಲ್ಲೇ ಸ್ಟಾಪ್ ಮಾಡಿಬಿಡೋಣಂತ. ಇವತ್ತಿಂದು ಲಾಗ್ ಏನಾದ್ರೆ ನಿಮ್ಗೆ ಲೈಕ್ ಆಗಿತ್ತು ಅಂತಂದ್ರೆ ಹೋಗಿ ಲೈಕ್ ಮಾಡ್ರಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡ್ರಿ. ಮೊದಲು ಹೋಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಹೊಡೀರಿ. ಆಮೇಲೆ ನೋಟಿಫಿಕೇಶನ್ ಬೆಲ್ ಬಟನ್ ಇರ್ತೈತಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ನಮ್ದು ಏನೇನು ಡೈಲಿ ಎಕ್ಸಾಕ್ಟ್ ಈವ್ನಿಂಗ್ 7 ಗಂಟೆಗೆ ಏನೇನು ಹೊಸ ವಿಡಿಯೋಸ್ ಬರ್ತಾವಲ್ಲ ಯೂಟ್ಯೂಬ್ ಒಳಗೆ ಎಲ್ಲಾನು ನಿಮಗೆ ನೋಟಿಫಿಕೇಶನ್ ಆಟೋಮೆಟಿಕ್ ಬರ್ತಾವು. ಸೊ ಹೋಗಿ ಮೊಬೈಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ಥರದ ಲಾಗ್ಸ್ ಹಂಗೆ ಡೈಲಿ ಬರ್ತಿರ್ತಾವು. ನಾಳೆ ಮತ್ತೆ ಲಾಗ್ದಾಗ ಸಿಗ್ತೇನೆ ಅಂತ. See you guys. Good night.